ನಮಸ್ಕಾರ. ನಮಸ್ಕಾರ ಅಪ್ಪಾಜಿ. ನಾನು ಅಲ್ಲಿ ಹೊರಗೆ ಗರುಡ ಆಕೃತಿನಾಗಿರೋದು ಹೋಮಕುಂಡ ನೋಡಿದೆ. ಇಲ್ಲಿ ಎಷ್ಟೊಂದು ಕಲಶ ಅವ, ಆಮೇಲೆ ಅಡ್ಕಿಗಳವ. ಇದ್ರ ಬಗ್ಗೆ ನಂಗೆ ಇನ್ನೂ ಸ್ವಲ್ಪ ತಿಳಿಸಿ ಹೇಳ್ತೀರಾ? ಅದಕ್ಕಿಂತ ಮೊದಲ ನಾನೊಂದು ಸ್ತ್ರೀಯಾಗಿ ಡೂ ಐ ಹ್ಯಾವ್ ದ ಪರ್ಮಿಷನ್ ಟು ಆಸ್ಕ್ ದೀಸ್ ಕ್ವಶನ್ಸ್? ಅವಶ್ಯವಾಗಿ ಪ್ರಶ್ನೆ ಕೇಳ್ಬೋದು. ಯಾವ ಬೇಕಾದ ಪ್ರಶ್ನೆಗಳನ್ನು ಇದನ್ನು ಹೋಮಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಪ್ರಶ್ನೆ ಕೇಳ್ಬೋದು. ಸೊ ಇಲ್ಲಿ ಇರ್ತಕ್ಕಂಥದ್ದೇನು, ಇಲ್ಲಿ ಕಲಶ ಇಟ್ಟಿವಿ, 101 ಕಲಶಗಳನ್ನ ಇಟ್ಟಿವಿ. ಈ 101 ಕಲಶದ ಸಂಕೇತ ಏನು ಅಂತಂದರೆ ಅಜ, ಆನಂದ, ಅಜಾದಿ 101 ರೂಪಗಳನ್ನು ಇಲ್ಲಿ ಆವಾಹನ ಮಾಡೀವಿ. ಆನಂತರ ಪ್ರತಿಯೊಂದು ತಮ್ಗಿಯೊಳಗೂ 10 ನಾಣ್ಯಗಳನ್ನು ಇಟ್ಟಿವಿ. ಅಂದರೆ ಪರಮಾತ್ಮನ 10 ರೂಪ. 100 ತಮ್ಗೆ ಅಂತಂದ್ರೆ 1000 ರೂಪಾಯಿ ಆಯಿತು. 1000 ರೂಪಗಳದು. ವಿಶ್ವಂ ವಿಷ್ಣು ರಷಟ್ಕಾರು, ವಿಷ್ಣು ಸಹಸ್ರನಾಮದ 1000 ರೂಪಗಳು ಅದರಲ್ಲಿ ಆವಾಹನ. ಆನಂತರ ಏನು ಕಲಶ ಅದ, ಈ ಕಲಶಗಳಲ್ಲಿ ಅಜಾದಿ 6 ರೂಪಗಳ ಆವಾಹನ. ಅಜ, ಆನಂದ, ಉಗ್ರ ಇತ್ಯಾದಿ. ಆನಂತರ ಇದು ಬೃಹತಿ ಸಹಸ್ರಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಕ್ರಮ. ಬೃಹತಿ ಸಹಸ್ರದಲ್ಲಿ ಮುಖ್ಯವಾಗಿ 1000 ರೂಪದಿಂದ ವಿಷ್ಣು ವಷಟ್ಕಾರ ಇತ್ಯಾದಿ 1000 ರೂಪದಿಂದ ಪರಮಾತ್ಮ ಆರಾಧಿಸಲ್ಪಡ್ತಾನೆ. ಅನುಕೂಲ ಇದ್ದರೆ ಒಂದು 1000 ತಮ್ಗೇನು ಇಡ್ಬೋದು, ಕಲಶ 1000 ಕಲಶ ಇಡ್ಲಿಕ್ಕೆ ಬರ್ತದೆ. ಇಲ್ಲಿ ಸ್ವಲ್ಪ ಸ್ಥಳದ ಅನಾನುಕೂಲ ಅಂತ 101 ಕಲಶ ಇಟ್ಟಿವಿ. ಇಲ್ಲ 51 ಕಲಶನೂ ಇಡ್ಲಿಕ್ಕೆ ಬರ್ತದೆ, ಇಲ್ಲ 24 ಕಲಶ ಇಡ್ಲಿಕ್ಕೆ ಬರ್ತದೆ. ಅತಿ ಸಂಕ್ಷೇಪ ಮಾಡಬೇಕು ಅಂತಂದರೆ 5 ಕಲಶದಲ್ಲೂ ಮಾಡಬಹುದು. ಅಲ್ಲಿ ದೇವತೆಗಳ ರೂಪ ಬೇರೆ ಬೇರೆ. ಇಲ್ಲಿ ನಾವು 1000 ರೂಪಗಳು ಬರಲಿ ಅಂತ ತಿಳ್ಕೊಂಡಂತೆ 101 ಕಲಶದಲ್ಲಿ ಪ್ರತಿಯೊಂದರಲ್ಲಿ 5 ನಾಣ್ಯಗಳನ್ನು ಇಟ್ಟಿದ್ದೇವೆ. ಆನಂತರ 10 ನಾಣ್ಯಗಳನ್ನು ಇಟ್ಟಿದ್ದೇವೆ. 10 ನಾಣ್ಯಗಳನ್ನು ಇಟ್ಟಿದ್ದೆ, ಅದು 1000 ಆಯಿತು. ಆನಂತರ ಇಲ್ಲಿ 1000 ಅಡಿಕೆಗಳನ್ನು ಇಟ್ಟಿದ್ದೇವೆ. ವಿಶ್ವಂ ವಿಷ್ಣು ವಷಟ್ಕಾರ ಭೂತ ಭವ್ಯ ಭವತ್ ಪ್ರಭು ಇತ್ಯಾದಿ ಈ ರೀತಿಯಾಗಿ 1000 ರೂಪಗಳ ಆವಾಹನ ಮಾಡಿವಿಲ್ಲಿ. ಆನಂತರ ಇಲ್ಲಿ ಕಪ್ಪು ಏನು ಅಡಿಕೆಗಳು ಕಾಣಿಸ್ತಾವ, ಈ ಸಲ ನಾವು ಬೃಹತಿ ಸಹಸ್ರದ ಜೊತೆಗೆ 72 ಮಹಾಮಂತ್ರಗಳು, ತಂತ್ರಸಾರದಲ್ಲಿ ಬಂದ 72 ಮಹಾಮಂತ್ರಗಳ ಹೋಮವನ್ನು ಮಾಡಿದ್ದೇವೆ. ಆದ್ದರಿಂದಾಗಿ ಆಯಾ ಮಂತ್ರದ ದೇವತೆಗಳನ್ನು ಆ ಅಡಿಕೆಗಳಲ್ಲಿ ಆವಾಹನ ಮಾಡಿದ್ದೇವೆ. 72 ಮಹಾಮಂತ್ರ ತಂತ್ರಸಾರದಲ್ಲಿ ಮಧ್ವಾಚಾರ್ಯ ನಮಗೆ ಕೊಟ್ಟಿದ್ದಾರೆ. ಇದನ್ನು ಜೀವನದಲ್ಲಿ ಮಾಡಿರಿ ಅಂತ ತಿಳ್ಕೊಂಡು ಅಂಥೇಳಿ ಈ ಸಲ ಮೊದಲೆಲ್ಲ ಜಪ ಮಾಡಿತ್ತು. ಇವತ್ತು ಈಗ ನಾವು ದಿನಕ್ಕೆ 3 ಅಥವಾ 4 ಮಂತ್ರ ತಿಳ್ಕೊಂಡು ಅಂಥೇಳಿ ಈ ತಿಂಗಳಲ್ಲಿ ಪೂರ್ತಿ 72 ಮಹಾಮಂತ್ರ ಮಾಡ್ತಾಯಿದ್ವಿ. ಇವತ್ತಿನ ತನಕ ನಮ್ದು 71 ಮಹಾಮಂತ್ರ ಮುಗಿದದ. ಇವತ್ತು ಒಂದೇ ಮಂತ್ರ ಉಳಿದದ. ನಾ ಬಂದಿದ್ದು ಲೇಟು, 2 ದಿವಸ ಹಿಂದೆ ಬಂದೀನಿ. ನಿನ್ನೆ ನೀವು ಪಾರ್ವತಿ ದೇವಿ ಮಹಾಮಂತ್ರ ಹೇಳಿದ್ರಪ್ಪ. ಸೊ 72 ಒಳಗೆ ಸ್ತ್ರೀ ದೇವಿಯವ್ರದ್ದು ಮಹಾಮಂತ್ರ, ಲಕ್ಷ್ಮೀದದ, ಭಾರತೀಯದ, ಪಾರ್ವತಿಯದ, ಈ 3 ಜನದ ಮಂತ್ರ ಕೊಟ್ಟಾರ. ಲಕ್ಷ್ಮೀ ಮಂತ್ರ ಅವ, ಭಾರತೀಯ ಮಂತ್ರ ಅದ, ಅವರಿಗೆಲ್ಲ 2, 3, 4 ಮಂತ್ರ ಒಬ್ಬೊಬ್ಬರಿಗೆ. ಪಾರ್ವತಿ 1 ಮಂತ್ರ ಅದ. ಪಾರ್ವತಿಯಲ್ಲೇ ವಾರುಣಿ ಮತ್ತು ಸೌಪರ್ಣಿಗಳನ್ನು ತೊಗೊಂಡ್ಬಿಡ್ಬೇಕು, ಅನುಸಂಧಾನ ಮಾಡಬೇಕು. ಭಾರತೀ ದೇವಿ ಒಳಗೆ ಸರಸ್ವತಿ, ಗಾಯತ್ರಿ, ಸಾವಿತ್ರಿ ತೊಗೋಬೇಕು. ಹೌದು. ಆದರೆ ಸರಸ್ವತಿ ಮಂತ್ರ ಬೇರೆ ಅದ, ಭಾರತೀಯ ಮಂತ್ರನೂ ಬೇರೆ ಅದ. ಹೌದು ಹೌದು. ಆನಂತರ ಇಲ್ಲಿ ಏನು ನಾವು ಕೂಡಿಸೀವಿ, ಇದಕ್ಕೆ ಸರ್ವತೋಭದ್ರ ಮಂಡಲ ಅಂತಂತಾರೆ. ವಿಷ್ಣು ದೇವತಾಕ ಯಾವುದೇ ಹೋಮ ಮಾಡಿದರು ಈ ಸರ್ವತೋಭದ್ರ ಮಂಡಲವನ್ನು ನಾವು ಸ್ಥಾಪನೆ ಮಾಡಬೇಕು. ಮಧ್ಯದಲ್ಲಿ ಬ್ರಹ್ಮ, ಸುತ್ತಲೂ ಸಪ್ತಸಾಗರ, 7 ನದಿಗಳು, 7 ಪರ್ವತಗಳು, ಆನಂತರ ಅಷ್ಟವಸು, 11 ರುದ್ರ, 12 ಆದಿತ್ಯ, ಅಶ್ವಿನಿಗಳು, ಆನಂತರ ವಿಶ್ವದೇವತೆಗಳು, ಪಿತೃದೇವತೆಗಳು, ಆನಂತರ ನಾಗ, ಅಪ್ಸರ, ಗಂಧರ್ವ. ಇಷ್ಟೆಲ್ಲ ಪರಮಾತ್ಮನ ಪರಿವಾರ ದೇವತೆಗಳು ಅಲ್ಲದೆ ಇನ್ನು ಒಟ್ಟು 320 ದೇವತೆಗಳನ್ನು ಈ ಸರ್ವತೋಭದ್ರ ಮಂಡಲದಲ್ಲಿ ನಾವು ಆಹ್ವಾನ ಮಾಡ್ತೇವೆ. ಸೊ ಇದು ಎಲ್ಲ ಹೋಮಕ್ಕೆ ಸರ್ವತೋಭದ್ರ ಪ್ರತಿಯೊಂದು ವಿಷ್ಣು ದೇವತಾಕ ಯಜ್ಞಕ್ಕೆ ಇದು ಬೇಕು, ಈ ಮಂಡಲ ಬೇಕು. ನೀವು ಈಗ ಇದ್ರಾಗ ಹೇಳಿದ್ರಲ್ಲ, ಇದ್ರಾಗ ವಸು, ರುದ್ರ, ಆದಿತ್ಯ ಇದ್ದಾರಪ್ಪ.
ಅದು ಈಗ ಅಧಿಕ ಮಾಸಕ್ಕೆ ಬಹಳ ಇಂಪಾರ್ಟೆಂಟ್. ಅದನ್ನು ಇಂಪಾರ್ಟೆಂಟು. ಸೊ ಮತ್ತು ಅದಲ್ಲದೆ ಯಾವಾಗಲೂ ಅವ್ರು ನಮ್ಗೆ ರಕ್ಷಕರು. ಅದು ಯಾಕಂದ್ರೆ ನಮ್ಮ ಈ ಮನ್ವಂತರಕ್ಕೆ ಅವರು ರಕ್ಷಕರಾಗ್ಯಾರ. ವೈವಸ್ವತ ಮನ್ವಂತರಕ್ಕೆ ವಸು ರುದ್ರ ಆದಿತ್ಯರು, ತದಂತರ್ಗತ ಭಾರತೀಯ ಮುಖ್ಯ ಪ್ರಾಣ ಅಂತ ಪರಮಾತ್ಮ ಈ ಸಂಪೂರ್ಣ ಈ ಮನ್ವಂತರ ರಕ್ಷಣೆ ಮಾಡ್ತಾನೆ. ಅದಕ್ಕೋಸ್ಕರ ಅವ್ರನ್ನ ಆರಾಧನೆ ಮಾಡಬೇಕು. ಸೊ ಈಗ ಅಧಿಕ ಮಾಸಕ್ಕೆ ಅದು ಇನ್ನೂ ಜಾಸ್ತಿ ವಿಶೇಷತನ ಬರ್ತದವ, ವಿಶೇಷ ಸನ್ನಿಧಾನ. ಈಗ ಈ 100 ಅಡಿಕೆ ಒಳಗೆ ದೇವ್ರದೇ ರೂಪ ಅವ. 1000 ಅಡಿಕೆ, ಪರಮಾತ್ಮನ 1000 ರೂಪಗಳು, ವಿಷ್ಣು ಸಹಸ್ರನಾಮದ 1000 ರೂಪಗಳು. ವಿಶ್ವಂ ವಿಷ್ಣು ಷಟ್ಕಾರ ಎಲ್ಲ ಏನು ಕ್ರಮ ಅದು ಆ ಕ್ರಮದಲ್ಲಿ. ಇದನ್ನು ಮೊದಲೇ ದಿವಸದಲ್ಲೇ ಸ್ಥಾಪನೆ ಮಾಡೀವಿ. ಸ್ಥಾಪನೆ ಮಾಡಿ ದಿನಾಲು ಷೋಡಶೋಪಚಾರ ಪೂಜೆ ಮಾಡ್ತೀವಿ. ಆ ನಂತರ ಎಂದು ಹೋಮ ಮುಗೀತದೆ, ನಾಳೆ ನಮ್ಮದು ಕೊನೆ ದಿವಸ. ಅವತ್ತು ಅದಾದ ನಂತರ ನಾವು ಇದನ್ನು ವಿಸರ್ಜನೆ ಮಾಡ್ತೀವಿ. ರೂಪ್ನಾಗ ಅದಪ್ಪ, ಯಾಕೆ ಹಂಗದ ಅದ್ರ ಬಗ್ಗೆ ಹೇಳ್ಬೋದಾ? ಇಲ್ಲಿ ನಾವು ಹೋಮದ ಕುಂಡವನ್ನು ರಚನೆ ಮಾಡಿದ್ದೇವೆ. ಹೋಮದ ಕುಂಡದ ಕಲ್ಪನೆ ಏನು ಅಂತಂದರೆ, ಇದಕ್ಕೆ ಗರುಡ ಚಿತ್ತಿ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಚಿತ್ತಿ ಅಂದರೆ ಚಿತ್ತಿ ಅಂತ ತಿಳ್ಕೊಂಡಂತಂದ್ರೆ ಮಂಡಲ. ಮಂಡಲ. ಗರುಡ ಚಿತ್ತಿ ಅಂದರೆ ಗರುಡ ಮಂಡಲ ಅಂತ ಅರ್ಥ. ಗರುಡ ಸ್ಥಂಡಿಲ್ಲ, ಗರುಡಾಕೃತಿಯ ಹೋಮಕುಂಡ. ಗರುಡಾಕೃತಿಯ ಹೋಮಕುಂಡಕ್ಕೆ ಈ ರೀತಿಯಾಗಿರ್ತಕ್ಕಂಥ ಕ್ರಮದಲ್ಲಿ ಇರ್ತಾರೆ. ಇದನ್ನು ಈ ಕಡೆಗೆ ಈಗ ಹೋಮದ ಕುಂಡದ ಕಡೆಗೆ ಕ್ಯಾಮ್ರಾನು ಇಡ್ತೀವಿ. ನೀನು ಪ್ರಶ್ನೆ ಕೇಳ್ಕೊತ ಹೋಗು, ನಾವು ವಿವರಣೆ ಮಾಡ್ಕೊತ ಹೋಗ್ತೇನೆ. ಹಾಂ, ನೀವು ನೋಡ್ತಾ ಇದ್ದೀರಿ ಗರುಡಾಕೃತಿಯ ಹೋಮಕುಂಡ. ಇದಕ್ಕೆ ಗರುಡ ಚಿತಿ ಅಂತ ತಿಳ್ಕೊಂಡು ಅಂತ ಹೇಳಿ ಕರೀತಾರೆ. ಯಾಕೆ ಅಂತ ತಿಳ್ಕೊಂಡಂತಂದರೆ, ಈ ಬೃಹತಿ ಸಹಸ್ರ ಹೋಮಕ್ಕೆ ಮುಖ್ಯ ಪ್ರತಿಪಾದ್ಯ ದೇವತ ಶ್ರೀಕರ ನಾಮಕನಾಗಿರ್ತಕ್ಕಂಥ ಭಗವಂತ. ಶ್ರೀಕರ ನಾಮಕನಾಗಿರ್ತಕ್ಕಂಥ ಭಗವಂತ ಗರುಡಾರೂಢನಾಗಿ ನಮ್ಮಿಂದ ಪೂಜಿತನಾಗ್ತಾನೆ. ಈ ಶ್ರೀಕರ ನಾಮಕ ಭಗವಂತನಿಗೆ 8 ಕೈಗಳಿವೆ. ಮೊದಲಿನ ಮೇಲಿನ 2 ಕೈಗಳಲ್ಲಿ ಪರಮಾತ್ಮ ಸೂರ್ಯ ಮತ್ತು ಚಂದ್ರರನ್ನು ತಲೆಯಲ್ಲಿ ಇಟ್ಕೊಂಡಿದ್ದಾನೆ. ಅಂದರೆ ಸೂರ್ಯ ಚಂದ್ರ ಹೇಗೆ ಕಾಲದ ವ್ಯವಹಾರವನ್ನು ಮಾಡ್ತಾರೆ, ಆ ರೀತಿಯಾಗಿ ನಾನು ಕಾಲನಾಮಕನಾಗಿದ್ದುಕೊಂಡು ಸೂರ್ಯಚಂದ್ರಾದಿಗಳನ್ನು ಪ್ರೇರಣೆ ಮಾಡ್ತಕ್ಕಂಥವನು ನಾನು ಅಂತನ್ನೋದನ್ನು ಪರಮಾತ್ಮ ಸೂಚನೆ ಮಾಡೋದಕ್ಕೋಸ್ಕರ ಮೇಲಿನ 2 ಕೈಗಳಲ್ಲಿ ಶಂಖಚಕ್ರ ಹಿಡಿದುಕೊಂಡಿದ್ದಾನೆ. ಫೋಟೋ ಅದೇನು ಅಲ್ಲಿ ಮೇಲೆ ಫೋಟೋ ಅದು ಮೇಲೆ ನೀವು ಹೋಗಿ ಸಣ್ಣ ಕೊಟ್ಟಿದ್ರಲ್ಲ ನಮ್ಗೆ ಚಿತ್ರ ಏನಿದೆ, ಇದು ಶ್ರೀಕರನ ಚಿತ್ರ. ಬೃಹತಿ ಸಹಸ್ರ ಪ್ರತಿಪಾದ್ಯ ಶ್ರೀಕರ ನಾರಾಯಣ ಅಂತ ತಿಳ್ಕೊಂಡಂತೇಳಿ ಮೇಲೆ ನಾವು ಬರೆದಿದ್ದೇವೆ. ಅದರ ಕಡೆಗೆ ನೀವು ಲಕ್ಷ್ಯ ಕೊಡಿ. ಅದರ ಜೊತೆಯಲ್ಲಿ ಆ ಶ್ರೀಕರನಿಗೆ ಮೇಲಿನ 2 ಕೈಗಳಲ್ಲಿ ಸೂರ್ಯ ಮತ್ತು ಚಂದ್ರ ಇದ್ದಾರೆ. ಸೂರ್ಯ ಚಂದ್ರರನ್ನು ಹಿಡಿದುಕೊಂಡು ನಾನೇ ಕಾಲ ನಿಯಾಮಕ, ಸಂಪೂರ್ಣ ನಿಮ್ಮ ಕಾಲವನ್ನು ನೋಡ್ಕೊಳ್ತಕ್ಕಂಥವ್ನು ನಾನು ಅಂತ ತಿಳ್ಕೊಂಡಂತೇಳಿ. ಇಲ್ಲಿ ಕಾಲದ ಸಂದರ್ಭ ಯಾಕೆ ಬಂತು ಅಂತಂದರೆ, ಪರಮಾತ್ಮ ನಮಗೆ ಮನುಷ್ಯ ದೇಹವನ್ನು ಕೊಟ್ಟು ಭಾಳ ಉಪಕಾರ ಮಾಡಿದ್ದಾನೆ. ಈ ಮನುಷ್ಯ ದೇಹವನ್ನು ಕೊಟ್ಟು ಉಪಕಾರ ಮಾಡಿದಾಗ ಪ್ರತಿಯೊಬ್ಬರಿಗೂ 100 ವರ್ಷ ಆಯುಷ್ಯ ಅಂತ ಲೆಕ್ಕವನ್ನು ಹಿಡಿದು 336,000 ಹಗಲುಗಳು, 36,000 ರಾತ್ರಿಗಳು. ಇದಕ್ಕೆ ನಿಯಾಮಕನಾಗಿರ್ತಕ್ಕಂಥವನು ವಿಶ್ವಂ ವಿಷ್ಣು ಷಟ್ಕಾರಾದಿ ಸಹಿತ ಶ್ರೀಕರ ನಾಮಕ ಪರಮಾತ್ಮ. ನಾನೇ ಕಾಲ ನಿಯಾಮಕ, ನಿಮ್ಮ ಆಯುಷ್ಯದ ನಿಯಮವನ್ನು ನಾನೇ ನೋಡ್ಕೊಳ್ತಕ್ಕಂಥವನಂತನ್ನು ತೋರಿಸ್ತಾ ಇದ್ದಾನೆ. ಅದರ ಅದು ಕೆಳಗಿನ 2 ಕೈಗಳಲ್ಲಿ ಶಂಖ ಮತ್ತು ಪ್ರಸೂನ ಅಂತ ತಿಳ್ಕೊಂಡಂತೇಳಿ 2 ದ್ರವ್ಯದ ನಿಧಿಯನ್ನು ಇಟ್ಕೊಂಡಿದ್ದಾನೆ. ಶಂಖ ಇದು ಲಕ್ಷ್ಮಿ ಸೂಚಕವಾಗಿರ್ತಕ್ಕಂಥದ್ದು. ಆ ನಂತರ ಪ್ರಸೂನ ಅಂತ ತಿಳ್ಕೊಂಡಂತ ಅನ್ನೋದು ಅರಳಿತಕ್ಕಂಥದ್ದು. ಅಂದರೆ ಸಂಪತ್ತಿಯೂ ಸಿಗ್ತದೆ, ಆನಂದವೂ ಸಿಗ್ತದೆ. ಕೊಡ್ತೀನಿ ನಿಮಗೆ, ಸಂಪತ್ತಿಯನ್ನು ಕೊಡ್ತೇನೆ, ಆನಂದವನ್ನು ಕೊಡ್ತೇನೆ ಅಂತೇಳಿ ಪರಮಾತ್ಮ ಆ ಶಂಖ ಮತ್ತು ಪ್ರಸೂನ ಅಂತಕ್ಕಂಥ ಅಂತಕ್ಕಂಥ ಆ ನಿಧಿಗಳಿಂದ ಪರಮಾತ್ಮ ಸೂಚನೆ ಮಾಡ್ತಾ ಇದ್ದಾನೆ.
ಅದರ ಅದನ್ನು ಕೆಳಗಿನ 2 ಕೈಗಳಲ್ಲಿ ಚಕ್ರ ಮತ್ತು ಶಂಕರ ಇದೆ. ಚಕ್ರ ದೈತ್ಯರನ್ನು ಕೊಲ್ಲುವುದಕ್ಕೋಸ್ಕರ, ಶಂಖದ ಧ್ವನಿಯಿಂದಲೇ ಎಷ್ಟೋ ದೈತ್ಯರು ಸತ್ತು ಹೋಗ್ತಾರೆ, ದೈತ್ಯರ ಸ್ತ್ರೀಯರ ಗರ್ಭಸ್ರಾವವಾಗ್ತದೆ. ಇಂಥ ಒಂದು ಅದ್ಭುತವಾದ ಕಾರ್ಯವನ್ನು ಪರಮಾತ್ಮ ಮಾಡಿ ನಮಗೆ ಪೀಡೆ ಕೊಡುವ ಎಲ್ಲ ದೈತ್ಯರನ್ನು, ಎಲ್ಲ ನೆಗೆಟಿವ್ ಪವರ್ಗಳನ್ನು ಪರಮಾತ್ಮ ದೂರ ಮಾಡ್ತಾನೆ. ಓಕೆ. ಇನ್ನು 2 ಕೈಗಳು, ಕೆಳಗಿನ 2 ಕೈಗಳಲ್ಲಿ ಬಂಗಾರದ ನಾಣ್ಯಗಳನ್ನು ಸೋರಿಸ್ತಾ ಇದ್ದಾನೆ. ಅಂದರೆ ಸುಮ್ಮನೆ ಬಂಗಾರ ಅಂತಿಕೊಂಡಂತೇಳಿ ಲೌಕಿಕ ಪ್ರಯತ್ನ ಪಡಬೇಡ್ರಿ. ನಾನು ಕೊಡುವ ಸುವರ್ಣ, ಒಂದು ಸುವರ್ಣ ಅಂದರೆ ವೇದಗಳು, ಇನ್ನೊಂದು ಸುವರ್ಣ ಲೌಕಿಕವಾದ ಸಂಪತ್ತಿ, ಎರಡನ್ನೂ ನಾನು ಕೊಡ್ತೀನಿ, ನನ್ನ ಶರಣಕ್ಕೆ ಬನ್ನಿ ಅಂತ ತಿಳ್ಕೊಂಡಂತ ಅನ್ನೋದಕ್ಕೋಸ್ಕರ ಇದಕ್ಕೆ ನಿಯಾಮಕನಾಗಿರ್ತಕ್ಕಂಥ ದೇವತೆ ಗರುಡಾರೂಢನಾದಂತಹ ಅಷ್ಟಭುಜಾತ್ಮಕನಾದ ಶ್ರೀಕರ. ಇನ್ನು ಆಕೃತಿಯಲ್ಲಿ ಮಧ್ಯದಲ್ಲಿ ಶ್ರೀಕರ, ಆ ಶ್ರೀಕರನಿಗೆ ನಾವು ಆಹುತಿಯನ್ನು ಕೊಡ್ತಾ ಇದ್ದೇವೆ. ಅವನು ಪರಮಾತ್ಮನ ಶ್ರೀಕರ ರೂಪಕ್ಕೂ ವಿಶ್ವಷಟ್ಕಾರಾದ ರೂಪಕ್ಕೂ ಯಾವುದೇ ಸ್ವಗತ ಭೇದ ಇಲ್ಲ. ಪರಮಾತ್ಮ ಸ್ವಗತ ಭೇದ ವಿರಜಿತನಾಗಿರ್ತಕ್ಕಂಥ ವ್ಯಕ್ತಿ. ಈ ಗರುಡನ ಮೇಲೆ ಪರಮಾತ್ಮ ಯಾಕೆ ಕೂತ್ಕೊಳ್ತಾನೆ ಅಂತಕೊಂಡಂತಂದರೆ, ಪರಮಾತ್ಮನ ಕೀರ್ತಿ, ಪರಮಾತ್ಮನ ಮಹಿಮೆ ವೇದಗಳಿಂದಲೇ ಜಗತ್ತಿಗೆ ಗೊತ್ತಾಗ್ತದೆ. ಆದ್ದರಿಂದಾಗಿ ಈ ಪರಮಾತ್ಮ, ಈ ಗರುಡ ಅಂತೇನಿದ್ದಾನೆ 4 ವೇದದ ಪ್ರತಿನಿಧಿ. ಇಲ್ಲಿ ಮೇಲಿನಲ್ಲಿ ಸಾಮವೇದ ಅಂತ ತಿಳ್ಕೊಂಡಂತೇಳಿ ಬರೆದಿದೆ. ಮುಖದ ಭಾಗದಲ್ಲಿ ಸಾಮವೇದವನ್ನು ಯಾವಾಗಲೂ ಅವನು ಪಠನ ಮಾಡ್ತಾ ಇರ್ತಾನೆ. ಓಕೆ. ಇನ್ನು ಎಡಬದಿಯ ರೆಕ್ಕೆಯಲ್ಲಿ ಋಗ್ವೇದ ಅಂತ ತಿಳ್ಕೊಂಡಂತೇಳಿ ಬರೆದಿದೆ. 2ನೇ ರೆಕ್ಕೆಯಲ್ಲಿ ಋಗ್ವೇದವನ್ನು ಧಾರಣ ಮಾಡಿದ್ದಾನೆ. ಬಲ ರೆಕ್ಕೆಯಲ್ಲಿ ಯಜುರ್ವೇದವನ್ನು ಧಾರಣ ಮಾಡಿದ್ದಾನೆ. ಇನ್ನು ಬಾಲದಲ್ಲಿ, ಪುಚ್ಛದಲ್ಲಿ ಅಥರ್ವವೇದವನ್ನು ಧಾರಣ ಮಾಡಿದ್ದಾನೆ. ಎಷ್ಟೇ ಅಲ್ಲ, ಇದರ ಜೊತೆಯಲ್ಲಿ ತಲೆಯಲ್ಲಿ, ಈ ಗರುಡನ ತಲೆಯಲ್ಲಿ 120 ಮಂತ್ರಗಳು, ಬಾರ್ಹತ ತ್ರಿಚಾಶೀತಿ 120 ಮಂತ್ರಗಳ ಅಲ್ಲಿ ಸನ್ನಿಧಾನ ಇದೆ. ಅಷ್ಟೇ ಅಲ್ಲ, ಅಲ್ಲಿ ನಾರಾಯಣ, ಮತ್ಸ್ಯ, ಅನಿರುದ್ಧ ಪರಮಾತ್ಮ ಅಲ್ಲಿ ಸನ್ನಿಹಿತನಾಗಿದ್ದಾನೆ. ನಾರಾಯಣ ರೂಪನೂ ಇದೆ, ಮತ್ಸ್ಯ ರೂಪನೂ ಇದೆ, ಅಭಿನ್ನ ಅನಿರುದ್ಧ ರೂಪನೂ ಇದೆ. ಅಲ್ಲಿ ಆ ರೀತಿಯಾಗಿರ್ತಕ್ಕಂಥ ಅನುಸಂಧಾನ ಮಾಡಬೇಕು ನೀವು. ಇದರ ನಂತರ ಬಲಬದಿಯ ಈ ರೆಕ್ಕೆ ಅಂತಿಕೊಂಡಂತೇನಿದೆ, ಇಲ್ಲಿ ನಾರಾಯಣ, ಮತ್ಸ್ಯ, ಅನಿರುದ್ಧ, ಪ್ರದ್ಯುಮ್ನ. ನಾರಾಯಣ, ಮತ್ಸ್ಯ ಇದು ಕಾಮನ್, ಆಮೇಲೆ ಅನಿರುದ್ಧ ಕಾಮನ್, ಆಮೇಲೆ ಅನಿರುದ್ಧ, ಪ್ರದ್ಯುಮ್ನ ಸಂಕರ್ಷಣ, ಇವ್ರು ಚೇಂಜ್ ಆಗ್ತಾರೆ. ಓಕೆ. ನಾರಾಯಣ, ಮತ್ಸ್ಯ, ಅನಿರುದ್ಧ ಕಾಮನ್. ಇಲ್ಲಿ ನಾರಾಯಣ, ಮತ್ಸ್ಯ, ಅನಿರುದ್ಧ ರೂಪದಿಂದ ಪರಮಾತ್ಮ ಪ್ರದ್ಯುಮ್ನ ರೂಪದಿಂದ ಸನ್ನಿಹಿತನಾಗಿದ್ದಾನೆ. ಅನಿರುದ್ಧ ಪ್ರದ್ಯುಮ್ನ, ನಾರಾಯಣ, ಮತ್ಸ್ಯ, ಅನಿರುದ್ಧ, ಪ್ರದ್ಯುಮ್ನ. ಇನ್ನು ಆ ಋಗ್ವೇದ ಎಡಬದಿಯ ರೆಕ್ಕೆ ಅಂತಿಕೊಂಡಂತೇನಿದೆ, ಅದಕ್ಕೆ ಉತ್ತರ ಪಕ್ಷ ಅಂತಿಕೊಂಡಂತೇಳಿ ಕರೀತಾರೆ. ಇಲ್ಲಿ ನಾರಾಯಣ, ಮತ್ಸ್ಯ, ಅನಿರುದ್ಧ ಕಾಮನ್. ವಾಸುದೇವ ಅಲ್ಲಿ ಸನ್ನಿಹಿತನಾಗಿದ್ದಾನೆ. ಅಲ್ಲಿ ವಾಸುದೇವ. ಇಲ್ಲಿ ಯಜುರ್ವೇದದಲ್ಲಿ ತ್ರಿಷ್ಟುಪ್ ತ್ರಿಚಾಶೀತಿ 240 ಮಂತ್ರಗಳು ತ್ರಿಷ್ಟುಪ್ ಛಂದಸ್ಸಿಗೆ ಆ ವಿಹರಣ ವಿಧಿಯಿಂದ ಆರಣ್ಯಕ ಅಥವಾ ಬ್ರಾಹ್ಮಣ ಮಂತ್ರಗಳನ್ನು ಸೇರಿಸಿ ಮಾಡಿದ ಬೃಹತಿ ಮಂತ್ರ 240 ಮಂತ್ರಗಳು. ಆನಂತರ ಆ ಕಡೆಗೆ ಎಡಬದಿಯಲ್ಲಿ ಪರಮಾತ್ಮ ಅಲ್ಲೇನಿದೆ ಅಂತಕೊಂಡಂತಂದರೆ, ಅಲ್ಲಿ ತ್ರಿಷ್ಟುಪ್ ತ್ರಿಚಾಶೀತಿ ಇಲ್ಲ, ತ್ರಿಚಾಶೀತಿ, ಗಾಯತ್ರಿ ತ್ರಿಚಾಶೀತಿ ಅಂದರೆ ಗಾಯತ್ರಿ ಮಂತ್ರಕ್ಕೆ ಬ್ರಾಹ್ಮಣ ಮತ್ತು ಮಂತ್ರಗಳನ್ನು ಸೇರಿಸಿ ಮಾಡಿದ ಬೃಹತಿ ಸಹಸ್ರ ಮಂತ್ರಗಳು. 240 ಮಂತ್ರಗಳ ಸನ್ನಿಧಾನ ಅಲ್ಲಿದೆ. ಇಲ್ಲಿ ಪುಚ್ಛದಲ್ಲಿ ಪರಮಾತ್ಮನ ಬಾರ್ಹತ ತ್ರಿಚಾಶೀತಿಯ ಮತ್ತು 120 ಮಂತ್ರಗಳು. ಮಧ್ಯದಲ್ಲಿ ಔಷ್ಣಿಕ ತ್ರಿಚಾಶೀತಿ ಮಂತ್ರಗಳು. ಔಷ್ಣಿಕ ತ್ರಿಚಾಶೀತಿ ಮಂತ್ರಗಳನ್ನು ಇಲ್ಲಿ ನಾವು ತೆಗೆದುಕೊಳ್ಬೇಕು. ಅಲ್ಲಿ ಅಷ್ಟು ರೂಪದಿಂದ 240 ಮಂತ್ರಗಳ ಸನ್ನಿಧಾನ ಇದೆ.
ಋಗ್ವೇದ ಯಜುರ್ವೇದ ಸಾಮವೇದ ಬಾರ್ಹತ ತ್ರಿಚಾಶೀತಿ, ಆನಂತರ ಔಷ್ಣಿಕ ತ್ರಿಚಾಶೀತಿ, ಗಾಯತ್ರಿ ತ್ರಿಚಾಶೀತಿ, ತ್ರಿಷ್ಟುಪ್ ತ್ರಿಚಾಶೀತಿ. ಈ ರೀತಿಯಾಗಿ 1000 ಮಂತ್ರಗಳನ್ನು ಗರುಡ ಯಾವಾಗಲೂ ಉಪಾಸನೆ ಮಾಡ್ತಾ ಇರ್ತಾನೆ, ಪ್ರತಿ ಕ್ಷಣದಲ್ಲಿ ಉಪಾಸನೆ ಮಾಡ್ತಾನೆ. ಆದ್ದರಿಂದಲೇ ಗಜೇಂದ್ರ ಕರೆದಾಗ ಭಾಗವತ ಹೇಳ್ತದೆ, ಛಂದೋಮಯೇನ ಗರುಡೇನ ಸಂಹ್ಯಮಾನ. ವೇದದ ರೂಪದಿಂದ ಇರುವ, ವೇದವನ್ನೇ ತನ್ನ ಶರೀರದಲ್ಲಿ ಧಾರಣ ಮಾಡಿದ ಗರುಡನ ಮೇಲೆ ಕುಳಿತು ಗಜೇಂದ್ರನ ಉದ್ಧಾರಕ್ಕೋಸ್ಕರ ಪರಮಾತ್ಮ ಬಂದ ಅಂತಕೊಂಡಂತನ್ನೋ ವರ್ಣನೆ ಭಾಗವತದಲ್ಲಿ ಬರ್ತದೆ. ಇಲ್ಲಿ ಈ ಮಧ್ಯದಲ್ಲಿ ಅಲ್ಲಿ ಶ್ರೀಕರ ಮತ್ತು ವಿಷ್ಣು ಷಟ್ಕಾರಾದಿ 1000 ಮಂತ್ರಗಳಿಂದ ಆಹುತಿಯನ್ನು ಕೊಡ್ತೇವೆ. ಈ ಬೃಹತಿ ಸಹಸ್ರ ಹೋಮ ಮಾಡಬೇಕಾಗಿದ್ದರೆ ಅಲ್ಲಿ ನಾವು 1000 ಶಂಖದಿಂದ ಸಾಗದಿಂದ ಅಲ್ಲಿ ಉತ್ಸವ ಮೂರ್ತಿಯ ಬದಿಯಲ್ಲಿ ಸೋಮಸೂತ್ರ ಇದೆ, 1000 ಶಂಖದಿಂದ ಕ್ಷೀರಾಭಿಷೇಕ ಮಾಡ್ತೇವೆ. ಉತ್ಸವ ಮೂರ್ತಿಗೆ ಅಲ್ಲಿ ಶ್ರೀಕರನನ್ನೇ ಆಹ್ವಾನ ಮಾಡಿ 1000 ಹೂಗಳಿಂದ ನಾವು ಅರ್ಚನೆ ಮಾಡ್ತೇವೆ. 1000 ಶಂಖಾಭಿಷೇಕ, 1000 ಪುಷ್ಪಾರ್ಚನೆ, ಆನಂತರ ಮಧ್ಯದಲ್ಲಿ 1000 ತುಪ್ಪದ ಆಹುತಿಗಳು, ಘೃತದ ಆಹುತಿಗಳು. ಆನಂತರ ಇಲ್ಲಿ ಇನ್ನೊಂದು ಬದಿಯಲ್ಲಿ ಇನ್ನೊಬ್ಬರು ಕೂತ್ಕೊಂಡು ಪ್ರತಿ ಮಂತ್ರಕ್ಕೂ ಅರ್ಘ್ಯ ಕೊಡ್ತಾರೆ, 1000 ಅರ್ಘ್ಯ. ಅದಾದ ನಂತರ ಇಲ್ಲಿ 1000 ಮಂತ್ರಗಳ ಪಾರಾಯಣವನ್ನು ಮಾಡ್ತಾರೆ, ಇಲ್ಲಿ ಕೂತ್ಕೊಂಡು ಋತ್ವಿಜರು. ಮತ್ತು ಪ್ರತಿಯೊಂದು ಮಂತ್ರಕ್ಕೂ ಇಲ್ಲಿ ಆಹುತಿಯನ್ನು ಕೊಡಲಾಗ್ತದೆ. ಇದಾದ ನಂತರ ಇಲ್ಲಿ ನಾವು 100 ತರಹದ ನೈವೇದ್ಯ ಇಡ್ತೇವೆ. 100 ಥರ 100 ಸಂಖ್ಯೆಯಲ್ಲಿ. ಅದು ಬೇರೆ ಹಣ್ಣುಗಳಿಟ್ಟರೆ ಅಷ್ಟು ಆಗೋದಿಲ್ಲ ಅಂತೇಳಿ ನಾವು ಡ್ರೈ ಫ್ರೂಟ್ಸ್ ಇಡ್ತೇವೆ, ಬಾದಾಮಿ ಇಡ್ತೇವೆ, ಆನಂತರ ಮತ್ತು ಬೇರೆ ಇಡ್ತೇವೆ, ಇಲ್ಲ ಮತ್ತು ಉಂಡಿ ಇತ್ಯಾದಿಗಳನ್ನು ಮಾಡಿಡ್ತೇವೆ. ಒಟ್ಟು 1000 ನೈವೇದ್ಯವೂ ಬೇಕು. 1000 ಅರ್ಚನೆ 1000 ನೈವೇದ್ಯ, 1000 ಸಂಖ್ಯೆಯ ನೈವೇದ್ಯ ಬೇಕು. ಓಕೆ, ಅಂದರೆ ಅಷ್ಟು 1000 ಲೆಕ್ಕ ಮಾಡಿ ನಾವು ಇಟ್ಟಿರ್ತೇವೆ. ಇದಾದ ನಂತರ ಪ್ರತಿ 100ಕ್ಕೆ 100 ಬತ್ತಿಯಂತೆ 1000 ಮಂತ್ರ ಆದ ಕ್ಷಣಕ್ಕೆ 1000 ಮಂಗಳಾರತಿ ಬತ್ತಿಯಿಂದ ಅಲ್ಲಿ ಆರಾಧನೆ ಆಗಬೇಕು. ಈ ಕ್ರಮದಿಂದ ಈ ಬೃಹತಿ ಸಹಸ್ರದ ಹೋಮ ನಡೀತದೆ. ಈ ಬೃಹತಿ ಸಹಸ್ರ ಹೋಮ ಯಾಕೆ ಮಾಡಬೇಕು, ಉದ್ದೇಶ ಏನು? ಅದು ಈಗ ಅಂದರೆ ಈ ಬೃಹತಿ ಸಹಸ್ರ ಹೋಮದ್ದು ಇದು ವೇದನಾಗ ಬಂದಿರಬೇಕಿದು. ಹೌದು. ಸೊ ಇದು ಋಷಿ ಪ್ರತಿಪಾದ್ಯ, ಆಮೇಲೆ ಅಭಿಮಾನಿ ದೇವತಾ ಯಾರು? ಈ ವೇದಗಳಿಗೆ ಅಭಿಮಾನಿ ದೇವತೆ ಮಹಾಲಕ್ಷ್ಮಿ ಮತ್ತು ಸರಸ್ವತಿ ಭಾರತೀಯರು. ಆನಂತರ ಈ ಬೃಹತಿ ಸಹಸ್ರ ಮಂತ್ರಗಳನ್ನು ಒಂದು ಕ್ರಮದಲ್ಲಿ ಅದನ್ನು ಜೋಡಿಸತಕ್ಕಂಥವರು, ಅದನ್ನು ಆ ರೀತಿ ಸಂಗ್ರಹ ಮಾಡಿರ್ತಕ್ಕಂಥವರು ವಸಿಷ್ಠ ವಿಶ್ವಾಮಿತ್ರ ಋಷಿಗಳು. ಇಬ್ಬರು ಸೇರಿ ವಸಿಷ್ಠ ವಿಶ್ವಾಮಿತ್ರ ಋಷಿಗಳು ವೃತ್ರಾಸುರನನ್ನು ಸಂಹಾರ ಮಾಡಿದ ಮೇಲೆ, ವೃತ್ರಾಸುರ ಸಂಹಾರ ಮಾಡಿದರೆ ಇಂದ್ರ ಅಪರೋಕ್ಷ ಜ್ಞಾನಿ ದೇವತಾ, ಅದರಿಂದಾಗಿ ಅವನಿಗೆ ಯಾವ ದೋಷವೂ ತಟ್ಟಲಿಲ್ಲ. ಆದರೆ ಜನರು ತಪ್ಪು ತಿಳ್ಕೊಳ್ಬಾರ್ದು, ಇಂದ್ರನಿಗೂ ತಟ್ಟಲಿಲ್ಲ, ನಾವು ಮಾಡಿದ್ರು ನಮಗೂ ತಟ್ಟೋದಿಲ್ಲ ಅಂತೇಳಿ ಇಂದ್ರ ಆ ವೃತ್ತರ ಹತ್ತಿರ ದೋಷವನ್ನು ದೂರ ಮಾಡೋದಕ್ಕೋಸ್ಕರ ತಾನು ಒಂದು ವಿಸ್ತಾರವಾಗಿರ್ತಕ್ಕಂಥ ಯಜ್ಞವನ್ನು ಮಾಡಿದ. ಆ ಯಜ್ಞದಲ್ಲಿ ಮಧ್ಯಾಹ್ನ ಕಾಲದಲ್ಲಿ ಹೇಳ್ತಕ್ಕಂಥ 1000 ಮಂತ್ರಗಳು ಇವು ಬೃಹತಿ ಸಹಸ್ರ ಮಂತ್ರಗಳು. ಸೊ ಅದು ಫಸ್ಟ್ ಟೈಮ್ ಅವಾಗ ಬೃಹತಿ ಸಹಸ್ರ ಫಸ್ಟ್ ಟೈಮ್ ಮಾಡಿದ್ರ ಹೋಮ? ಮೊದಲು ಮಾಡಿರ್ಬೋದು, ಆದರೆ ನಮಗೆ ವರ್ಣನೆ ಸಿಗೋದು ಐತರೇಯ ಅರಣ್ಯಕದಲ್ಲಿ ಮತ್ತು ಇತ್ಯಾದಿ ವರ್ಣನೆ ಸಿಗೋದು ವಿಶ್ವಾಮಿತ್ರರು ಅವತ್ತಿನ ದಿವಸ ಅವರು ಅಲ್ಲಿ ಆಹುತಿಗಳನ್ನು ಹಾಕ್ತಕ್ಕಂಥವರಾಗಿದ್ದು, ಎಲ್ಲ ಋಷಿಗಳು ಬೇರೆ ಬೇರೆ ರೂಪವನ್ನು ತೆಗೆದುಕೊಂಡಿದ್ದರು. ವಿಶ್ವಜಿತ್ ಅಂತ ತಿಳ್ಕೊಂಡಂತನೂ ಯಜ್ಞವನ್ನು ಮಾಡಿದ. ಅದ ಯಜ್ಞದ ಒಂದು ಭಾಗ ಮಹಾವ್ರತ ಅಂತ ತಿಳ್ಕೊಂಡಂತನೂ ಯಾಗ, ವಿಕೃತ ಯಾಗ ಅಂತ ಅದಕ್ಕೆ ಕರೀತಾರೆ. ಅಂದರೆ ಮಧ್ಯದಲ್ಲಿ ಮಾಡುವ ಯಾಗ ಅಂತ ಅರ್ಥ. ಹೆಸರು ಹಾಗೆ ಅಂದರೆ ಆ ರೀತಿಯಾಗಿ ವಿಭಾಗವನ್ನು ಮಾಡೋ ಸಲುವಾಗಿ ವಿಭಾಗ ಅಂತಲೂ ಅರ್ಥವನ್ನು ಇಟ್ಕೋಬೋದು. ಆ ಯಜ್ಞದಲ್ಲಿ ಮುಖ್ಯವಾಗಿರ್ತಕ್ಕಂಥ ಕ್ರಮದಲ್ಲಿ ನಾರಾಯಣ ಕೂರ್ಮ ಅನಿರುದ್ಧ, ನಾರಾಯಣ ಮತ್ಸ್ಯ ಅನಿರುದ್ಧ, ನಾರಾಯಣ ವರಾಹ ಅನಿರುದ್ಧ, ಈ ರೀತಿಯಾಗಿ ಆ ಕ್ರಮದಲ್ಲಿ ಮಂತ್ರಗಳು ಬೆಳೀತಾ ಹೋಗ್ತವೆ.
ಇಂಥ ಸಂದರ್ಭದಲ್ಲಿ ಯಾವಾಗ ಬ್ರಹ್ಮಸ್ಥಾನದಲ್ಲಿರ್ತಕ್ಕಂತಹ ಮತ್ತು ಹುತಾಸ್ಥಾನದಲ್ಲಿರ್ತಕ್ಕಂತಹ ಈ ವಿಶ್ವಾಮಿತ್ರರು ಯಾವಾಗ ಈ ಮಂತ್ರಗಳನ್ನು ಪಠನ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಯಜಮಾನ ಇಂದ್ರನಾಗಿದ್ದ, ಹೋತೃ ಪದವಿಯಲ್ಲಿ ವಿಶ್ವಾಮಿತ್ರರಿದ್ದರು. ಹೋತ ಅಂತಂದರೆ ಆಹುತಿ ಹಾಕೋದು. ಅಧ್ವರ್ಯು ಭೃಗು ಋಷಿಗಳಾಗಿದ್ದರು. ಬ್ರಹ್ಮದೇವರು, ಚತುರ್ಮುಖ ಬ್ರಹ್ಮದೇವರು ಬ್ರಹ್ಮ ಆಗಿದ್ದರು. ಇಲ್ಲೇ ಕಲಶ ಮದ ಮೇಲೆ ನಾವು ತೆಂಗಿನಕಾಯಿ ಇಟ್ಟು ಬ್ರಹ್ಮದೇವರನ್ನು ಸ್ಥಾಪನೆ ಮಾಡಿದ್ದೇವೆ. ಕಲಶ ಅವರು ಅಧ್ಯಕ್ಷರು, ಎಲ್ಲ ಬರೋಬ್ಬರಿ ಮಾಡ್ತಾ ಇದ್ದಾರೋ ಅಂತ ಅನ್ನೋದನ್ನು ಸರಿಯಾಗಿ ನೋಡ್ತಾರೆ. ಇಂಥ ವಿಶ್ವಾಮಿತ್ರಗಳು ಮಾಧ್ಯಾಹ್ನ ದಿನ, ಆಗಲೇ ಹೇಳಿದಂತೆ ಮಧ್ಯಾಹ್ನ ಕಾಲದಲ್ಲಿ ಮಧ್ಯಾಹ್ನಕ್ಕೆ ಮಾಧ್ಯಾಹ್ನ ದಿನ ಸವನ ಅಂತ ಕರೀತಾರೆ. ಶಸ್ತ್ರ ಅಂತ ಅನ್ನೋದು ಬೃಹತಿ ಶಾಸ್ತ್ರಕ್ಕೆ ಹೆಸರು. ನಿಷ್ಕೈವಲ್ಯ ಶಾಸ್ತ್ರ ಅಂತಕೊಂಡಂತಂದರೆ ಒಟ್ಟು ಯಾವುದೇ ರೀತಿಯಾಗಿರ್ತಕ್ಕಂಥ ಜಗತ್ತಿನ ಸಂಬಂಧ ಇಲ್ಲ, ಪರಮಾತ್ಮನೇ ಪ್ರಮುಖ ಉದ್ದೇಶ ಅಂತಕೊಂಡಂತ ಹೇಳುವ ಆ ಮಂತ್ರವನ್ನು ಇಂದ್ರನನ್ನು ಕುರಿತು ಪಠನ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಆಗ ಪರಮಾತ್ಮ ತನ್ನ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧಾದಿ ರೂಪಗಳಿಂದ ಇಂದ್ರನಲ್ಲಿ ಪ್ರವೇಶ ಮಾಡಿದ. ಪರಮಾತ್ಮ ಪ್ರವೇಶ ಮಾಡಿ ಆಗ ಈ ಮಂತ್ರಗಳನ್ನು ಬೃಹತಿ ಸಹಸ್ರ ಅಂತಿಕೊಂಡಂತಂದರೆ ಹರಿವಾಯುಸ್ತುತಿ, ಪ್ರತಿಯೊಂದು ಮಂತ್ರದಲ್ಲಿ ಪರಮಾತ್ಮನ ಸ್ತೋತ್ರವು ಮಹಿಮಾನೂ ಇದೆ, ವಾಯುದೇವರ ಮಹಿಮಾನೂ ಇದೆ. ಆ ನಂತರ ಅದನ್ನು 1000 ಮಂತ್ರ ಹೇಳಿದಾಗ ಮೊದಲು ಸ್ವಲ್ಪ ಡಿಸ್ಟರ್ಬ್ ಬಂತು, ಅದಕ್ಕೆ ಪುನಃ ಮುಂದುವರಿಸೋಣ. ವಿಶ್ವಜಿತ್ ಯಾಗದಲ್ಲಿ ನಿಷ್ಕೈವಲ್ಯ ಅಂತಕೊಂಡಂತೇಳಿ ಮಂತ್ರದ 1000 ಮಂತ್ರಗಳಿವೆ. ಆಗಲೇ ನಾನು ಹೇಳಿದಂತೆ ವಸಿಷ್ಠ ವಿಶ್ವಾಮಿತ್ರರು ವಿಹರಣ ವಿಧಿಯಿಂದ ಆರಣ್ಯಕ ಬ್ರಾಹ್ಮಣ ಮಂತ್ರಗಳನ್ನು ಸೇರಿಸಿ ಈ 1000 ಮಂತ್ರಗಳನ್ನು ನಮಗೆ ಕೊಟ್ಟಿದ್ದಾರೆ. ಇಲ್ಲಿ 1000 ಮಂತ್ರಗಳ ಉದ್ದೇಶ ಮತ್ತು ಇದರ ಕಾರಣ, ಇದನ್ನು ಯಾಕೆ ನಾವು ಮಾಡ್ತೀವಿ ಅಂತಿಕೊಂಡು ಇತ್ಯಾದಿಗಳ ಕಾರಣಕ್ಕೋಸ್ಕರ ಪ್ರತಿಯೊಬ್ಬ ಮನುಷ್ಯನ ಶರೀರದಲ್ಲಿ ಸೂಕ್ಷ್ಮವಾದ 72,000 ನಾಡಿಗಳಿರ್ತವೆ. ಈ ನಾಡಿಗಳು ನಮ್ಮ ನರ್ವ್ ಸಿಸ್ಟಮ್ ಅಲ್ಲ. ನರ್ವ್ ಸಿಸ್ಟಮ್ ಬೇರೆ, ನಾಡಿಗಳು ಬೇರೆ. ನರ್ವ್ ಸಿಸ್ಟಮ್ಗೆ ಬೇಕಾಗಿರ್ತಕ್ಕಂಥ ಆಕ್ಸಿಜನ್ ಕೊಡೋದಕ್ಕೋಸ್ಕರ ಎಂಡೋಕ್ರೈನ್ ಗ್ಲ್ಯಾಂಡ್ ಏನಿವೆ ಆ ಕೇಂದ್ರಗಳಿಂದ ಪ್ರತ್ಯೇಕವಾಗಿ ಮನುಷ್ಯನ ಬಲಬದಿಯಿಂದ 36,000 ನಾಡಿಗಳಿವೆ, ಎಡಬದಿಯಲ್ಲಿ 36,000 ನಾಡಿಗಳಿವೆ. ಈ 36,000 ನಾಡಿಗಳನ್ನು ಪರಮಾತ್ಮನ ಆಜ್ಞೆಯಿಂದ ಬ್ರಹ್ಮದೇವರು, ವಾಯುದೇವರು, ಭಾರತೀದೇವಿ, ಸರಸ್ವತಿ ಇವರು ಇದನ್ನು ಸಂಪೂರ್ಣವಾದ ರೀತಿಯಲ್ಲಿ ನಿಯಮನ ಮಾಡ್ತಾರೆ. ಅದರಲ್ಲಿಯೂ ಕೂಡ ಬ್ರಹ್ಮವಾಯು ಸರಸ್ವತಿ ಭಾರತೀಯರು ಬಲಭಾಗದಿಂದ ಮಾಡ್ತಾರೆ. ಆನಂತರ ಅವರೇ ಸ್ತ್ರೀ ರೂಪಗಳನ್ನು ತೆಗೆದುಕೊಂಡು ಎಡಭಾಗದಿಂದಲೂ ಕೂಡ ನಿಯಮನ ಮಾಡ್ತಾರೆ. ಪರಮಾತ್ಮ 36,000 ಪುರುಷ ರೂಪದಿಂದ 36,000 ಸ್ತ್ರೀ ರೂಪದಿಂದ ಈ ನಮ್ಮ ಸಂಪೂರ್ಣ 100 ವರ್ಷವನ್ನು ನಿಯಮನ ಮಾಡ್ತಾನೆ. ಈ 100 ವರ್ಷದ ಕೊಟ್ಟವನು ಪರಮಾತ್ಮ. ಇಂಥ ಭಗವಂತನಿಗೆ ಪ್ರತಿದಿನವೂ ನಾವು ವಿಶೇಷ ರೀತಿಯಿಂದ ಪ್ರತಿ ದಿವಸವೂ ಕೂಡ ಭಗವಂತನಿಗೆ ನಾವು ಆರಾಧನೆ ಮಾಡಬೇಕು. ಆದರೆ ಸಣ್ಣ ಕೂಸಿದ್ದಾಗ ನಾವು ಮಾಡಲಿಕ್ಕಾಗೋದಿಲ್ಲ, ಬಾಲ್ಯದಲ್ಲಿ ಮಾಡಲಿಕ್ಕಾಗೋದಿಲ್ಲ. ತಿಳುವಳಿಕೆ ಬರುವಷ್ಟರಲ್ಲಿ 50 ವರ್ಷ 60 ವರ್ಷ ಹೋಗಿರ್ತದೆ. ಮುಂದೆ ಆಯುಷ್ಯ ಎಷ್ಟಿದೆ ಅಂತ ಅನ್ನೋದು ಗೊತ್ತಿಲ್ಲ. ಅದನ್ನು ನೋಡಿಕೊಂಡು ಆ ಪ್ರಕಾರವಾಗಿ ಈ 72,000 ಮಂತ್ರಗಳನ್ನು 1,000 ಮಂತ್ರಗಳನ್ನು ಹೇಳೋದ್ರಿಂದ ಈ ಮಂತ್ರದಲ್ಲಿ 36 ವ್ಯಂಜನಗಳಿವೆ, 36 ಸ್ವರಗಳಿವೆ. ಅಂದರೆ ಒಂದು ಮಂತ್ರದಲ್ಲಿ 72 ವರ್ಣಗಳಿವೆ. ಒಂದೊಂದು ವರ್ಣಕ್ಕೂ ಪರಮಾತ್ಮನ ವಿಶೇಷವಾಗಿರ್ತಕ್ಕಂಥ ಸನ್ನಿಧಾನ ಇದೆ. ಆ ಸನ್ನಿಧಾನದಿಂದಿರತಕ್ಕಂಥ ಪರಮಾತ್ಮನನ್ನು ನಾವು ಆರಾಧನೆ ಮಾಡಬೇಕು. ಈ ಸಹಸ್ರನಾಡಿಗಳಿಂದ ಮುಖ್ಯವಾಗಿ ಪರಮಾತ್ಮನೇ ಪ್ರತಿಪಾದ್ಯ. ತಂತ್ರಸಾರ ಸಂಗ್ರಹದಲ್ಲಿ ಆಚಾರ್ಯರು ಹೇಳ್ತಾರೆ,
ದ್ವಾಸಪ್ತತಿ ಸಹಸ್ರಾಣಿ ನಾಡ್ಯೇ ಅನ್ಯಾಸು ಪ್ರಧಾನತಃ ಬೃಹತಿ ಸಹಸ್ರ ಸ್ಪರ್ಶಾನಂ ಋಚಾಂ ವಾಚ್ಯೋತ್ರ ಕೇಶವ. ಪರಮಾತ್ಮನೇ ಈ ಋಕ್ಕುಗಳಿಂದ ವಾಚ್ಯನಾಗಿದ್ದಾನೆ. ಈ ಮಂತ್ರಗಳನ್ನು ಹೇಳೋದ್ರಿಂದ ಈ ಮಂತ್ರದ ಮುಖ್ಯವಾಗಿ ಈ ಮಂತ್ರವನ್ನು ಪಾರಾಯಣಕ್ಕೋಸ್ಕರ ಪಠನಕ್ಕೋಸ್ಕರ ಇರತಕ್ಕಂಥ ಮಂತ್ರಗಳು. ಇನ್ನು ಅತಿಶಯವಾಗಿ ಬರಬೇಕಾಗಿತ್ತು ಅಂದರೆ ಹೋಮವನ್ನು ಮಾಡಬೇಕು. ಪರಮಾತ್ಮ ನಮ್ಮನ್ನು 100 ವರ್ಷ ದೀರ್ಘಾಯುಷಗಳನ್ನಾಗಿ ಪೂರ್ಣಾಯುಷಗಳನ್ನಾಗಿ ಆರೋಗ್ಯವಂತರಾಗಿ ನಾವು ಮಾಡಬೇಕಾಗಿದ್ದರೆ ಈ 1000 ಮಂತ್ರಗಳನ್ನು ಹೇಳಬೇಕು. ಈ 1000 ಮಂತ್ರವನ್ನು ಹೇಳೋದ್ರಿಂದ ನಾವು ಹುಟ್ಟಿದ ಕ್ಷಣದಿಂದ 100 ವರ್ಷ ಪೂರ್ತಿ ಆಗುವವರೆಗೆ ಪರಮಾತ್ಮನ ದಿನಾಲು ಪೂಜೆ ಮಾಡಿದ ಫಲ ನಮಗೆ ಸಿಗ್ತದೆ, ದಿನಾಲು ಧ್ಯಾನ ಮಾಡಿದ ಫಲ ನಮಗೆ ಸಿಗ್ತದೆ. ಅದಕ್ಕೋಸ್ಕರವೇ ಆಚಾರ್ಯರು ಐತರೇಯ ಭಾಷ್ಯದಲ್ಲಿ ಹೇಳ್ತಾರೆ, ದ್ವಾಸಪ್ತತಿ ಸಹಸ್ರಾಣಿ ರೂಪಾಣ್ಯೇವಂ ರಮಾಪತೆ ಶತಾಬ್ದಾನಾಂ ಅಹೋರಾತ್ರಂ ದೈವತಾನಿ ಉತ್ತಮಾನಿ ಚ ಶತವರ್ಷ ಹರಿಧ್ಯಾನ ಫಲಂ ಆಪ್ನೋತಿ ಪುರುಷ. 100 ವರ್ಷ ಒಂದು ದಿನವೂ ಬಿಡದೆ ಪರಮಾತ್ಮನ ಧ್ಯಾನ, ಪರಮಾತ್ಮನ ಪೂಜೆ, ಪರಮಾತ್ಮನ ಆರಾಧನೆ ಮಾಡಿದರೆ ನಮಗೆ ಎಷ್ಟು ಪುಣ್ಯ ಬರ್ತದೆ ಅಂತ ಅನ್ನೋದನ್ನು ತೋರಿಸ್ಕೊಡ್ತಾರೆ. ಹೋಗಲಿ, ಮೊದಲಿನ ಒಂದು ಸೂಕ್ತ ಇದೆ, ಅದು ತದಿದಾಸ ಸೂಕ್ತ ಅಂತ ಹೆಸರು. ತದಿದಾಸ ಸೂಕ್ತ ಅದನ್ನು ದಿನಾಲು ಒಂದು ಸಲ ಆದರೂ ಕೂಡ ಹೇಳಿದರೆ 9 ಕೋಟಿ ಮಂತ್ರ ಹೇಳಿದ ಜಪ ಮಾಡಿದ ಫಲ ಸಿಗ್ತದೆ. ಬರೀ ಗಂಡಸರು ಅಷ್ಟೇ ಅಲ್ಲ ಮಾಡೋದು? ಹೌದು, ಇದನ್ನು ಕೇವಲ ಗಂಡಸರು ಮಾತ್ರ ಮಾಡಬೇಕು. ಗಂಡ ಮಾಡಿದರೆ ಪುಣ್ಯ ಹೆಂಡತಿಗೆ ಬಂದೇ ಬರ್ತದೆ, ತಂದೆ ಮಾಡಿದರೆ ಪುಣ್ಯ ಮಕ್ಕಳಿಗೆ ಬರ್ತದೆ, ನಂತರ ಮಕ್ಕಳು ಮಾಡಿದ ಪುಣ್ಯ ತಾಯಿಗೂ ಬರ್ತದೆ. ಈ ರೀತಿಯಾಗಿ ವ್ಯವಸ್ಥೆ ಇದೆ. ಅದಕ್ಕೆ ತದಿದಾಸಂ ಜಪೇತ್ ಸೂಕ್ತಂ ಏಕವಾರಂ ದಿನೇ ದಿನೇ ನವಭಿಃ ಕೋಟಿಭಿಃ ಮಂತ್ರೈಃ ಯತ್ಫಲಂ ಲಭತೇತು ತತ. 9 ಕೋಟಿ ಮಂತ್ರದ ಜಪದಿಂದ ಏನು ಫಲ ಸಿಗಬೇಕು ಆ ಫಲ ಈ ತದಿದಾಸ ಸೂಕ್ತವನ್ನು ಪಠನ ಮಾಡೋದ್ರಿಂದ ಸಿಗ್ತದೆ. ಎಷ್ಟು ಶ್ಲೋಕವ ಇದ್ರಾಗ? 9 ಕೋಟಿ. ಆ ಅದೇನು ಸೂಕ್ತ ಹೇಳಿದ್ರೆ? ತದಿದಾಸ ಸೂಕ್ತದಲ್ಲಿ 8 ಅಥವಾ 10 ಮಂತ್ರಗಳಿವೆ. ಅಷ್ಟು ಅದನ್ನು ಜಪ ಮಾಡಿದರೆ ಈ ರೀತಿಯಾಗಿ ಯಾವಾಗ ವಿಶ್ವಾಮಿತ್ರರು ಪಠನ ಮಾಡ್ತಾಯಿದ್ದರು, ವಾಯುದೇವರ ಸಹಿತವಾಗಿ ಪರಮಾತ್ಮ ಬಂದು ಕೂತ್ಕೊಂಡ, ಶ್ರೀಕರನಾಮಕರ್ತಕ್ಕ ಪರಮಾತ್ಮ. ಇದನ್ನು ವಿಶ್ವಾಮಿತ್ರರಿಗೆ ಗೊತ್ತಾಯಿತು, ದೇವರು ಬಂದು ಕೂತ್ಕೊಂಡನ್ನು ಇಂದ್ರನಷ್ಟೇ ಕೇಳಲಿಕ್ಕತ್ತಿಲ್ಲ, ಪರಮಾತ್ಮ ಕೇಳಲಿಕ್ಕತ್ತಾನಂತೇಳಿ ಬಹಳ ಅತ್ಯಂತ ಭಕ್ತಿಯಿಂದ ಈ 1000 ಮಂತ್ರಗಳನ್ನು ಪಠನ ಮಾಡಿದರು. ಪಠನ ಮಾಡಿದ ಕ್ಷಣಕ್ಕೇನೆ ಇಂದ್ರಾಂತರ್ಗತನಾಗಿರ್ತಕ್ಕಂಥ ಪರಮಾತ್ಮ ಹೇಳ್ದ, ಇನ್ನೊಮ್ಮೆ ಹೇಳ್ರಿ ಅಂತ ತಿಳ್ಕೊಂಡಂತೇಳಿ ಮತ್ತೊಮ್ಮೆ 1000 ರೂಪದ ಮಂತ್ರಗಳನ್ನು ಹೇಳಿಸ್ಕೊಟ್ರು. ಇಲ್ಲ, ಇನ್ನೊಮ್ಮೆ ಹೇಳ್ರಿ ಅಂತ ತಿಳ್ಕೊಂಡಂತೇಳಿ ಆಗ ವಿಶ್ವಾಮಿತ್ರ ಹೇಳಿದರು, ಪರಮಾತ್ಮ ಇಲ್ಲಿ ಇಂದ್ರ ಮಾತ್ರ ಇಲ್ಲ, ನೀನೇ ಬಂದು ಕೂತ್ಕೊಂಡಿದ್ದಿ, ನಿನಗೆ ಇದು ಪ್ರಿಯವಾದ ಅನ್ನ ನನಗೆ ಗೊತ್ತದೆ, ಈ 1000 ಮಂತ್ರಗಳು ನಿನಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥವುಗಳು, ಅದಕ್ಕೋಸ್ಕರ ನಾನು ಹೇಳ್ತೀನಿ ಅಂತ ತಿಳ್ಕೊಂಡಂತೇಳಿ ಹೇಳಿದಾಗ ಆ ಕಾಲದಲ್ಲಿ ಮೊದಲನೇ ಸಲ 1000 ಮಂತ್ರ ಹೇಳಿದಾಗ ಪರಮಾತ್ಮ ಅವರಿಗೆ ಸಾಲೋಕ್ಯ ಕೊಟ್ಟ. 2ನೇ ಸಲ 1000 ಮಂತ್ರಗಳನ್ನು ಹೇಳಿದಾಗ ಪರಮಾತ್ಮ ಸಾಮೀಪ್ಯ ಮೋಕ್ಷವನ್ನು ಕೊಟ್ಟ. 3ನೇ ಸಲ ಹೇಳಿದಾಗ ಅತಿ ಸಾಮೀಪ್ಯ ಮೋಕ್ಷವನ್ನು ಅವರಿಗೆ ವಿಶೇಷವಾಗಿ ಕೊಟ್ಟಿದ್ದಾನೆ. ಆದ್ದರಿಂದಾಗಿ ಈ ಬೃಹತಿ ಸಹಸ್ರ ಹೋಮಕ್ಕೆ, ಬೃಹತಿ ಸಹಸ್ರ ಮಂತ್ರ ಪಠನಕ್ಕೆ ಬಹಳ ಮಹತ್ವ ಇದೆ. ಮತ್ತೇನಾದರೂ ಪ್ರಶ್ನೆಗಳಿವೆಯಾ? ಹೌದು, ಈ ನೀವೇನು ಗರುಡ ಆಕೃತಿ ಮಾಡಿರಿ, ಅದು ಬೇರೆ ಬೇರೆ ಕಲರ್ ರಂಗೋಲಿ ಹಾಕಿರಿ. ಹೌದು. ಆಮೇಲೆ ಅದೇನು ಇಟ್ಕಿ ಕಲ್ಲು ಇಟ್ಟಿರಿ, ಅದು ಕೌಂಟ್ ಮಾಡಿ ಇಟ್ಟಿರೋ ಅಥವಾ ಸುಮ್ಮನೆ ಹಾಗೆ ಇಟ್ಟಿರೋ? ಅದು ಇಲ್ಲ, ಇಲ್ಲಿ ಬೃಹತಿ ಸಹಸ್ರ ಹೋಮ ಮಾಡಬೇಕಾಗಿದ್ದರೆ 36,000 ಇಟ್ಟಿಗೆ ಇಟ್ಟು ದೊಡ್ಡ ಹೋಮಕುಂಡವನ್ನು ಮಾಡ್ಬೋದು. ಇಲ್ಲ 36,000 ಆಗೋದಿಲ್ಲ ಅಂದರೆ 720 ಮಂತ್ರಗಳನ್ನು ಇಟ್ಟಿಗೆಯಿಂದಲೂ ಮಾಡ್ಬೋದು. ನಾವು ಇಲ್ಲಿ 360 ಇಟ್ಟಿಗೆಗಳನ್ನು ಆರಿಸಿದ್ದೆ. ಒಂದು ಇಟ್ಟಿಗೆ ಹೆಚ್ಚು ಆಗಬಾರ್ದು, ಒಂದು ಇಟ್ಟಿಗೆ ಕಡಿಮೆ ಆಗಬಾರ್ದು. ಇದಕ್ಕೆ ಇಟ್ಟಿಗೆಯ ಸಂಖ್ಯೆ, ಇದಕ್ಕೆ ನಾಚಿಕೇತಾಗ್ನಿ ಅಂತ ತಿಳ್ಕೊಂಡಂತೇಳಿ ಹೆಸರು. ನಚಿಕೇತನಿಗೆ ಯಮಧರ್ಮರಾಜ ಉಪದೇಶ ಮಾಡಿರ್ತಕ್ಕಂಥ ಕ್ರಮ ಕಠೋಪನಿಷತ್ನಲ್ಲಿ ವಿವರಣೆ ಬರ್ತದೆ. ಈ ರೀತಿಯಾಗಿ ಸಂಖ್ಯೆಯಲ್ಲಿ ಇಟ್ಕೊಂಡು
360 ಅಂದರೆ ಪರಮಾತ್ಮನ ಒಂದೊಂದು ಇಟ್ಟಿಗೆಯಲ್ಲಿ ಪರಮಾತ್ಮನ ಒಂದು 100 ರೂಪಾಯಿ ಅಂತ ತಿಳ್ಕೊಂಡು ಅಂತ ಹೇಳಿದ್ರೆ 36,000 ರೂಪಾಯಿ ಆಗ್ತದೆ. ಸೊ ನೀವು ಈ ಮಂತ್ರ ಸೇರ್ತೀರಿ ಇಟ್ಗಿ ಕಲ್ಲು ಅಥವಾ ಈ ರಚನೆ ಮಾಡಿದ ಮೇಲೆ ನಾವು ಮಂತ್ರ ಹೇಳ್ತೇವೆ. ಮಂತ್ರ ಹೇಳುವಾಗ ಮಂತ್ರ ಹೇಳೋದಿಲ್ಲ. ಓಕೆ. ಈ ಹಿಂಗೇನು ಇಟ್ಗಿ ಕಲ್ಲು ಇಟ್ಟಿರಲ್ಲ, ಈ ನಂಬರ್ಸ್ ಈ ಪ್ರತಿಯೊಂದು ಹೋಮಕ್ಕೆ ಹಿಂಗೆ ಬೇರೆ ಬೇರೆ ಇರ್ತದ, ದ ಶೇಪ್ ಆಫ್ ದ ಕುಂಡ, ಆಮೇಲೆ ದ ನಂಬರ್ ಆಫ್ ಬ್ರಿಕ್ಸ್. ಹೌದು, ಪ್ರತಿಯೊಂದಕ್ಕೂ ಬ್ರಿಕ್ಕಿನ ಸಂಖ್ಯೆ ಬೇರೆ ಇದೆ, ಹೋಮದ ಕುಂಡದ ಆಕೃತಿ ಬೇರೆ ಇದೆ. ಇದು ಆಹ್ವನೀಯಾಜ್ಞೆ. ಆ ನಂತರ ಇದಲ್ಲದೆ ಆವಸತ್ಯಾಜ್ಞೆ ಅಂತ ತಿಳ್ಕೊಂಡಂತಿದೆ. ಆ ನಂತರ ಗಾರ್ಹಸ್ಥ್ಯಾಜ್ಞೆ ಅಂತ ತಿಳ್ಕೊಂಡಂತಿದೆ. ಅದಕ್ಕೆ ಕೆಲವು ಕುಂಡಗಳು ರೌಂಡ್ ಆಕೃತಿಯಲ್ಲಿ ಇರ್ತದೆ, ದುಂಡಾಗಿರ್ತಕ್ಕಂಥ ಆಕೃತಿಯಲ್ಲಿ ಇರ್ತದೆ. ಒಂದು ಆಕೃತಿಯಲ್ಲಿ ಹೋಮಕುಂಡ ಇರ್ತದೆ. ಯಾವ್ದು ಹೋಮ? ಅರ್ಧಚಂದ್ರ ಆವಸತ್ಯಾಗ್ನಿಗೋಸ್ಕರ ಅಲ್ಲೇ ಮಾಡ್ತಕ್ಕಂಥ ಕೆಲವು ಹೋಮಗಳು. ಹೀಗೆ ಅನೇಕ ರೀತಿಯ ಯಜ್ಞಕುಂಡದ ವಿಧಾನಗಳು ಅನೇಕ ಇವೆ. ಕುಂಡ ಅಂತ ತಿಳ್ಕೊಂಡಂತಂದರೆ ನೆಲದಲ್ಲಿ ಅದು ಅಷ್ಟು ಮಾಡಿ ಅದ್ರ ಮೇಲೆ ಇದು ಮಾಡಬೇಕು, ಡೀಪ್ ಹೋಗ್ಬೇಕು, ನೆಲದಲ್ಲಿ ಡೀಪ್ ಹೋಗ್ಬೇಕು. ಅದಕ್ಕೆ ನಾವು ಕುಂಡ ಅಂತ ಕರಿತೀವಿ. ಈಗೇನು ನಾವು ನೆಲದ ಮೇಲೆ ಮಾಡಿದ್ದೇವೆ, ಇದಕ್ಕೆ ಸ್ತಂಡಿಲ ಅಂತ ತಿಳ್ಕೊಂಡಂತ ಹೆಸರು. ಇದು ಸ್ತಂಡಿಲ, ಅದು ಕುಂಡ. ಕುಂಡ ಅಂತ ತಿಳ್ಕೊಂಡಂತಂದರೆ ಆ ರೀತಿ ಭಾಗ ಆಗಬೇಕು. ಅದು ಭಾಗ ಆಗಬೇಕು ಅಂತ ತಿಳ್ಕೊಂಡು ಅರ್ಥ ಏನು ಅಂತ ತಿಳ್ಕೊಂಡಂತಂದರೆ ಲಕ್ಷ್ಮೀದೇವಿಯನ್ನು ಅಲ್ಲಿ ಆವಾಹನ ಮಾಡಿ ಈ ಆಹುತಿಗಳನ್ನು ಕೊಟ್ಟು ಪರಮಾತ್ಮ ಲಕ್ಷ್ಮೀದೇವಿಯಿಂದ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಅಂತ ಅರ್ಥ. ಅಂದರೆ ಪರಮಾತ್ಮ ಲಕ್ಷ್ಮೀದೇವಿ ತಾವು ಪರಸ್ಪರ ನೀವು ಕೊಟ್ಟಿರ್ತಕ್ಕಂಥದ್ದನ್ನು ಸ್ವೀಕರಿಸಿದ್ದೇವೆ. ಲಕ್ಷ್ಮೀದೇವಿ ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ತಾಯಿ ಅಂತ ಅನಿಸ್ಕೊಳ್ತಾಳೆ, ತಂದೆ ಅನಿಸ್ಕೊಳ್ತಕ್ಕಂಥ ಪರಮಾತ್ಮ ಲಕ್ಷ್ಮೀದೇವಿಯಲ್ಲಿ ಗರ್ಭಧಾರಣ ಮಾಡಿಸ್ತಾನೆ. ಆದ್ದರಿಂದ ಸಂಪೂರ್ಣ ಜಗತ್ತಿನ ನಿರ್ಮಾಣವಾಗ್ತದೆ. ಅದಕ್ಕೋಸ್ಕರ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಮಮ ಯೋನಿರ್ ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ ಅಂತ ತಿಳ್ಕೊಂಡಂತೇಳಿ ಸ್ಪಷ್ಟವಾಗಿ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳಿದ್ದಾನೆ. ಅದಕ್ಕೆ ಕುಂಡಗಳ ಆಕೃತಿ, ಸ್ತಂಡಿಲಗಳ ಆಕೃತಿ ಬೇರೆ ಬೇರೆ ರೀತಿಯಾಗಿರ್ತವೆ. ಇಲ್ಲಿ ಬೃಹತಿ ಅಂತಂದ್ರಲ್ಲ, ಅದರ ಅರ್ಥ ಏನು? ಬೃಹತಿ ಅಂದರೆ 36 ಅಕ್ಷರಗಳ ಒಂದು ಮಂತ್ರಕ್ಕೆ ಬೃಹತಿ ಛಂದಸ್ಸು ಅಂತ ಹೆಸರು. 8 ಅಕ್ಷರ, 6 ಅಕ್ಷರ, 8 ಅಕ್ಷರ, 10 ಅಕ್ಷರ, 12 ಅಕ್ಷರ, 14, 16 ಈ ರೀತಿಯಾಗಿ 36ರವರೆಗೆ ಬೇರೆ ಬೇರೆ ಛಂದಸ್ಸಿನ ಹೆಸರಿವೆ. ಆಯಾ ಬೇರೆ ರೀತಿಯಾಗಿ ಅಂತ ಎಲ್ಲ ಛಂದಸ್ಸು ವೇದದಲ್ಲಿ ಸಿಗ್ತದೆ. ಈ ಬೃಹತಿ ಸಹಸ್ರ ಆಮೇಲೆ ವಿಷ್ಣು ಸಹಸ್ರನಾಮದ ಏನು ರಿಲೇಷನ್ಶಿಪ್? ಇದು ಭಾಳ ಮಹತ್ವವಾದ ಪ್ರಶ್ನೆ. ಬೃಹತಿ ಸಹಸ್ರಕ್ಕೂ 1000 ಮಂತ್ರವಂತ ಜೋಡಿಸಿದ್ರೇನು ಅಂತ ತಿಳ್ಕೊಂಡಂತಿಲ್ಲ, ಹಾಗಿಲ್ಲ. ಈಗ ವಿಶ್ವ ಅಂತ ತಿಳ್ಕೊಂಡಂತಂದರೆ ವಿಶ್ವಲ್ಲರೂ ವ್ಯಾಪ್ತವು, ಸರ್ವತ್ರದಲ್ಲಿ ವ್ಯಾಪ್ತನಾಗಿ ಎಲ್ಲರಲ್ಲಿಯೂ ಕೂಡ ವ್ಯಾಪ್ತನಾಗಿರ್ತಕ್ಕಂಥ ಪರಮಾತ್ಮನಿಗೆ ವಿಶ್ವ ಅಂತ ತಿಳ್ಕೊಂಡಂತ ಹೆಸರು. ಆಮೇಲೆ ಈ ಸಂಪೂರ್ಣವಾಗಿರ್ತಕ್ಕಂಥ ವಿಶ್ವವನ್ನು ಸೃಷ್ಟಿಸ್ತಕ್ಕಂಥವನು ಅಂತ ಹೆಸರು. ಇವನಿಗೆ ವಿಶ್ವ ಅಂತ ಹೆಸರು ಯಾಕೆ ಬಂತು ಅನ್ನೋದನ್ನು ಮೊದಲೇ ಮಂತ್ರ ತೋರಿಸ್ಕೊಡ್ತಾನೆ. ಓಂ ತದಿದಾತ ಭುವನೇಷು ಜ್ಯೇಷ್ಠಂಪು ನದಮ್ಮ ಓದತೀನಾಂ ಯಥೋ ಜಜ್ಞ ಉಗ್ರಸ್ತ್ವೇಷ ನೃಮ್ಣೋ ಋನದಂ ಯೋ ಯುವತೀನೋ. ಮೊದಲೇ ಮಂತ್ರ. ಪರಮಾತ್ಮ ಎಲ್ಲರಿಗಿಂತ ಸರ್ವೋತ್ತಮ ಯಾಕೆ? ಭುವನೇಶು ಜ್ಯೇಷ್ಠಂ ತದ್ ಆಸ. ಸೃಷ್ಟಿಪೂರ್ವದಲ್ಲಿ ಸರ್ವೋತ್ತಮನಾಗಿ ಪರಮಾತ್ಮ ಸೃಷ್ಟಿಪೂರ್ವದಲ್ಲಿಯೂ ಕೂಡ ಇದ್ದ. ಆ ನಂತರ ಅವೇನು ಮಾಡಿದ? ನದಮ್ಮ ಓದತೀನಾಂ. ಓದತೀನಾಂ ಅಂತ ತಿಳ್ಕೊಂಡಂತಂದರೆ ಅವಿನಾಶಿಯಾದ ನದಿಯಂತೆ ಹರಿಯುವ ಜ್ಞಾನದಿಂದ ಯುಕ್ತನಾಗಿರ್ತಕ್ಕಂತಹ, ಹರಿಯುವ ನದಿಗೂ ಹಸುವಿನ ಹಾಲುಗಳಿಗೂ ಆನಂತರ ವೇದಗಳಿಗೂ ಸ್ವಾಮಿಯಾಗಿರ್ತಕ್ಕಂಥವರು ವಾಯುದೇವರು. ವಾಯುದೇವರಿಗೆ ನದಮ್ಮ ಓದತೀನಾಂ ಅಂತ ಹೆಸರು. ಓದತೀನಾಂ ವಹ ನದಂ. ನದಂ ಅಂದರೆ ಸ್ವಾಮಿ ಅಂತ ಅರ್ಥ. ಇಂಥ ವಾಯುದೇವರಿಂದ ಯಥೋ ಜಜ್ಞ ಉಗ್ರಹ. ಇವರಿಂದ ರುದ್ರದೇವರು ಕೂಡ ಹುಟ್ಟಿದರು. ಪರಮಾತ್ಮನಿಂದ ವಾಯುದೇವರು, ಅಂದರೆ ವಾಯು ಬ್ರಹ್ಮರು, ಅದರಿಂದ ರುದ್ರದೇವರು. ಯಾಕೆ ಅಂತಂದರೆ ನೃಮ್ನಃ ರು ನದಂ ಯೋ ಯುವತೀನೋ. ಮತ್ತು
ವಾಯುದೇವರು ಪರಮಾತ್ಮನ ಸಾಕ್ಷಾತ್ ಪರಮಾತ್ಮನ ಸನ್ನಿಧಾನದಿಂದ ಯುಕ್ತರಾಗಿರ್ತಕ್ಕಂಥವರು. ಅವರಿಂದ ಉಳಿದ ಎಲ್ಲ ದೇವತೆಗಳು, ಎಲ್ಲ ವೇದಗಳು, ಎಲ್ಲ ಸಂಪೂರ್ಣ ಜಗತ್ತಿನಲ್ಲಿರ್ತಕ್ಕಂಥ ನೀರನ್ನು ಸಂರಕ್ಷಣೆ ಮಾಡ್ತಾರೆ, ಹಸುಗಳನ್ನು ಸಂರಕ್ಷಣೆ ಮಾಡ್ತಾರೆ, ವೇದಗಳನ್ನು ಸಂರಕ್ಷಣೆ ಮಾಡ್ತಾರೆ ವಾಯುದೇವರು. ಆದ್ದರಿಂದ ಇಂಥ ವಾಯುದೇವರಿಂದ ಪ್ರತಿಪಾದ್ಯನಾಗಿರ್ತಕ್ಕಂಥ ಪರಮಾತ್ಮ ಇವನಿಗೆ ವಿಶ್ವ ಅಂತ ಗುಣದ ಹೆಸರು. ವಿಶ್ವ ಅಂತ ಹೆಸರು ಬರಲಿಕ್ಕೆ ಕಾರಣ ಏನು? ಬೃಹತಿಶಾಸ್ತ್ರ ಹೇಳಿಕೊಡ್ತಾರೆ. ವಿಷ್ಣು ಅಂತ ಅನ್ನೋದಕ್ಕೋಸ್ಕರ 2ನೇ ಮಂತ್ರ. ಆನಂತರ ವಷಟ್ಕಾರ ಅಂತ ಅನ್ನೋದಕ್ಕೆ ಈ ಹೆಸರು ಬಂತು, ಯಾಕೆ ಬಂತು ಅಂತ ಅನ್ನೋದನ್ನು ಈ ಮಂತ್ರದಲ್ಲಿ ಅದರ ವಿವರಣೆ ಇದೆ. ಇವು ಹೆಸರುಗಳು, ಹೆಸರಿನ ಉದ್ದೇಶ, ಹೆಸರು ಯಾಕೆ ಬಂತು ಅಂತ ಅನ್ನೋದು, ಈ ಹೆಸರು ಬರಲಿಕ್ಕೆ ಕಾರಣ ಏನು, ವೇದ ಮಂತ್ರ ನಡೆಸ್ಬೋದು. ಬರೋಬ್ಬರಿ ಆ ಹೆಸರಿಗೂ ಆನಂತರ ಆ ಮಂತ್ರದಲ್ಲಿಯೂ ಬರ್ತಕ್ಕಂಥ ವಿವರಣೆ ಭಾಳ ಅದ್ಭುತವಾಗಿದೆ. ಆನಂತರ 2ನೇದು ಏನು ಅಂತ ತಿಳ್ಕೊಂಡಂತಂದರೆ ಇಲ್ಲಿ ಕಂಟಿನ್ಯೂಟಿ ಇದೆ. ಈ ವಿಶ್ವ ಆದಮೇಲೆ ವಿಷ್ಣು ಯಾಕೆ, ವಿಷ್ಣು ಆದಮೇಲೆ ವಷಟ್ಕಾರ ಯಾಕೆ, ವಷಟ್ಕಾರ ಆದಮೇಲೆ ಮೊದಲು ವಿಷ್ಣು ಯಾಕೆ ಬರಬಾರ್ದು? ಪರಮಾತ್ಮನ ಹೆಸರಲ್ಲೇನು ಇಲ್ಲ. ಇದರಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಇದರ ನಂತರ ಇದು ಯಾಕೆ, ಇದರ ನಂತರ ಇದು ಯಾಕೆ, ಈ ಸೀಕ್ವೆನ್ಸು ವಿಶಿಷ್ಟವಾದಂಥ ಸೂಚನೆ ಈ ಬೃಹತಿಶಾಸ್ತ್ರ ಮಂತ್ರಗಳು ಕೊಡ್ತವೆ. ಆದ್ದರಿಂದಾಗಿ ಪ್ರತಿಯೊಂದು ಮಂತ್ರ ಒಂದು ಇದು ವಿಶ್ವಕಾರಾದಿ ಪರಮಾತ್ಮನ ನಾಮಗಳಿಗೆ ಪ್ರತಿನಿಧಿಯಾಗಿದೆ. ಮತ್ತೆ ಬೇರೆ ಪ್ರಶ್ನೆ ಇದೆಯಾ? ಈ ಬೃಹತಿ ಛಂದಸ್ ತೊಗೊಂಡಾರಲ್ಲ, ಇದು ಅದು ಭಾಳ ಯೂನೀಕ್ ಅನ್ನಿಸ್ತು ನಂಗೆ. 36 ವಾವಲ್ಸ್ ಅಂಡ್ 36 ಕಾನ್ಸ್ಟೋನೆಂಟ್ಸ್ ತೊಗೊಂಡಾರಲ್ಲ ಅಂತ ಮಂತ್ರ ಭಾಳ ವ್ಯಂಜನ ಸ್ವರ. ಇಟ್ಸ್ ವೆರಿ ಯೂನೀಕ್. ಅದು ವೇದ ಅಂದ್ರೆ ತಾನೇ ದೇವ್ರ ಮುಖದಿಂದ ಬಂದದ, ಯಾರೇನು ಮಾಡಿದ್ದಲ್ಲ ಅದು. ವೇದ ಮುಖದಿಂದ ಬಂದದ. ಆದರೆ ಒರಿಜಿನಲ್ 36 ಅಕ್ಷರಗಳ ಮಂತ್ರ ನಮಗೆ ಸಿಗೋದು 240 ಮಾತ್ರ. ಆಮೇಲೆ ಗಾಯತ್ರಿ ಛಂದಸ್ ತೊಗೊಂಡ್ರು. ಗಾಯತ್ರಿಗೆ 24 ಅಕ್ಷರ. ಅದಕ್ಕೆ ಮತ್ತೆ ಪುನಃ 8 ಅಕ್ಷರದ ಇನ್ನೊಂದು ಮಂತ್ರ ಸೇರಿಸಿ 36 ಮಾಡಿದ್ರು. ಓಕೆ. ಇದಕ್ಕೆ ವಿಹರಣ ವಿಧಿ ಅಂತ ಕರೀತಾರೆ. ಒಂದು ಮಂತ್ರದ ವಿಶಿಷ್ಟ ಛಂದಸ್ಸನ್ನು ಪೂರ್ಣ ಮಾಡಬೇಕಾಗಿದ್ದರೆ ಬ್ರಾಹ್ಮಣ ಮತ್ತು ಉಪನಿಷತ್ತಿನಲ್ಲಿ ಬ್ರಾಹ್ಮಣ ಮತ್ತು ಆರಣ್ಯಕ ಗ್ರಂಥ ಅಂತವ, ಅಲ್ಲಿಯ ವಾಕ್ಯಗಳನ್ನು ತೆಗೆದುಕೊಂಡು ಜೋಡಿಸ್ಲಿಕ್ಕೆ 36 ಅಕ್ಷರ ಮಾಡಲಿಕ್ಕೆ ಬರ್ತದೆ. ಅದು ಭಾಳ ಯೂನೀಕ್ ಅದಲ್ಲ, ಅಂದ್ರೆ ತೊಗೊಂಡು ನೀವು ಆ ಶಬ್ದ ಮಾಡಬೇಕು, ಕರೆಕ್ಟ್ ಅರ್ಥ ಆಗಬೇಕು. ಅದು ಇದನ್ನು ವಶಿಷ್ಠ ವಿಶ್ವಾಮಿತ್ರರು ಆಗಿನ ಕಾಲಕ್ಕೆ ಎಡಿಟ್ ಮಾಡಿದವರು. ವಿಶ್ವಾಮಿತ್ರರು ಈ ಮಹಾವ್ರತ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥ ವಿಶ್ವಜದ್ಯಾಗದಲ್ಲಿ ಮಹಾವ್ರತ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥ ಮಂತ್ರ ಅಂತ ಗುಣಿಸ್ಕೊಳ್ತೀವಿ. ನಂಗೆ ಏನು ಯೂನೀಕ್ ಅನ್ನಿಸ್ತಂದ್ರೆ ಈ ಗರುಡ ದೇವ್ರದ್ದು ನೀವೇನು ಎಕ್ಸ್ಪ್ಲೇನ್ ಮಾಡಿದ್ರಲ್ಲ, ಪ್ರತಿಯೊಂದು ಇದ್ರಾಗ ಅನಿರುದ್ಧ ಇದ್ದ, ನಾರಾಯಣ ಅನಿರುದ್ಧ, ಆಮೇಲೆ ಮತ್ಸ್ಯ ರೂಪ ಅದಪ್ಪ. ಹೌದು. ಸೊ ನಂದು ಅಂಡರ್ಸ್ಟ್ಯಾಂಡಿಂಗ್ ನಿಮ್ಗೆ ಹೇಳ್ಬೇಕಂತ ಮಾಡೀನಿ, ಹೇಳ್ಬೋದಾ? ಈಗ ನಾರಾಯಣ ಇಸ್ ದ ಮೇನ್ ರೂಪ. ಹೌದು. ಸೃಷ್ಟಿ ಆದ್ಮೇಲೆ ಪುರುಷ ರೂಪ ಆದ್ಮೇಲೆ ಮತ್ಸ್ಯ ರೂಪ, ನಾರಾಯಣ ರೂಪ, ಆ ಪಂಚರೂಪ ತೊಗೊಂಡನಪ್ಪ. ಸೊ ನಾರಾಯಣ ರೂಪ ಆದ್ಮೇಲೆ ಮತ್ಸ್ಯ ರೂಪ ಅಪ್ಪ. ಮತ್ಸ್ಯ ರೂಪ ಇಸ್ ಅದು ಯುನೀಕ್. ಅದೇನು ಬಾಡಿ ವೇದ ಸಂರಕ್ಷಕ ರೂಪ, ವೇದ ಸಂರಕ್ಷಕ ರೂಪ ಅದು. ಈ ಕಡೆ ಅದು ಇಟ್ಸ್ ಹ್ಯಾಸ್ ಗಾಟ್ ಅ ವೆರಿ ಯುನೀಕ್ ಶೇಪ್ ಅಪ್ಪ ಅದರದ್ದು. ಅದು ಆ ಶೇಪ್ ಇರೋದ್ರಿಂದ ಅದು ಕರೆಕ್ಟಾಗಿ ಅದು ಸ್ವಿಮ್ ಮಾಡ್ಬೋದಪ್ಪ. ಹೌದು. ಹಾಗೆ ಬರ್ಡ್ಸಿಗೂ ಹಾಗೆ ಸೇಮ್ ಶೇಪ್ ಕೊಟ್ಟಿರ್ತಾರೆ, ಅಂದ್ರೆ ತಾನಾಗೆ ಹಾರ್ಲಿಕ್ಕೆ ಈಸಿ ಆಗ್ಬೋದು ಅಂತ ಹೇಳಿ. ಸೊ ಒಂದು ಗರುಡ ರೂಪ, ಆಮೇಲೆ ಇನ್ನೊಂದು ಅದ್ರಾಗ ನಾರಾಯಣ ಮತ್ಸ್ಯ ರೂಪ, ಆಮೇಲೆ ಇನ್ನೊಂದು ಅನಿರುದ್ಧ ರೂಪ ಅಪ್ಪ. ಅನಿರುದ್ಧ ರೂಪ ಅಂದ್ರೆ ವಿಚ್ ಇಸ್ ಹ್ಯಾಸ್ ಗಾಟ್ ನೋ ಆಬ್ಸ್ಟಿಕಲ್ಸ್ ಕ್ಯಾನ್ ಸ್ಟಾಪ್ ಹಿಮ್. ಹೌದು. ಸೊ ಇದೇನು ಗರುಡ ಇದ್ದಾನಲ್ಲ ದೇವ್ರ, ಗರುಡನ ವೇಗವನ್ನು ಯಾವ ಉಳಿದ ದೇವತೆಗಳು ರಸೂರರು ಯಾರು ತಡೀಲಿಕ್ಕೆ ಸಾಧ್ಯ ಇಲ್ಲ, ತಡಿಲಿಕ್ಕೂ ಸಾಧ್ಯ ಇಲ್ಲ. ದೇವ್ರ ವಾಹನ ಅಪ್ಪ ಇದು. ಹೌದು. ಸೊ ಈ ಬ್ರಹ್ಮಾಂಡದಾಗ ಎಲ್ಲ ಕಡೆ ಅವನು ಏನೇ ಆಬ್ಸ್ಟಿಕಲ್ಸ್ ಇಲ್ಲಾರ್ದೆ ಆರಾಮಾಗಿ ಹಾರ್ಬೋದು. ಹೌದು. ಎಲ್ಲೇ ಹಾರಿ ಹೋಗ್ಬೋದಪ್ಪ. ಇನ್ನೊಂದು ನೀವಂದ್ರೆ ಇದೇನು ಬೃಹತಿ ಸಹಸ್ರ ಇದು ಅದ, ನಮ್ಮ 36,000 ಡೇ ಆ್ಯಂಡ್ 36,000 ನೈಟ್ಸ್, ಇದು ನಮ್ಮದು ಕಾಲ. ಹೌದು. ಈ ಗರುಡ ರೂಪ ನೀವು ನಿಮ್ಮ ಪ್ರವಚನದಾಗ ಹೇಳಿದ್ರಿ, ಅವರು ಬ್ರಹ್ಮದೇವ್ರದ್ದು ಕಾಲರೂಪ, ಕಾಲನಾಮಕ ಭಗವಂತನಿಂದ ಹುಟ್ಟಿದ್ದು, ಕಾಲನಾಮಕ ಬ್ರಹ್ಮದೇವರಿಂದ ಹುಟ್ಟಿದ್ದು ಈ ಕಾಲನಾಮಕ ಗರುಡ. ಕಾಲನಾಮಕ ಗರುಡ.
ಸೊ ಇವರು ನಮ್ಮ ಕಾಲವನ್ನು ಇವರು ನೋಡ್ಕೋತಾರಪ್ಪ. ಹೌದು. ಇನ್ನೊಂದು ಏನಂದರೆ, ಈಗ ನಾವು ಟ್ರಾವೆಲ್ ಮಾಡಬೇಕಾದ್ರೆ, ನಾರ್ಮಲ್ ಹ್ಯೂಮನ್ಸ್ ಟ್ರಾವೆಲ್ ಮಾಡಬೇಕು, ಏರೋಪ್ಲೇನ್ನಾಗ ಟ್ರಾವೆಲ್ ಮಾಡಬೇಕಾದ್ರೂ ಒಂದು ದೇಶದಿಂದ ಇನ್ನೊಂದು ದೇಶ ಹೋದಾಗ ಆ ಟೈಮ್ ಕೀಪಪ್ ಮಾಡ್ಲಿಕ್ಕೆ ಆಗಂಗೇ ಇಲ್ಲ. ಅದು ಒಂದು ಕಡೆ ರಾತ್ರಿ ಇರ್ತದೆ, ಒಂದು ಕಡೆ ಬೆಳಗ್ಗೆ ಇರ್ತದೆ, ನಾವು ಅದೇ ಹಿಂದೆ ಮುಂದೆ ಆಗಿ ಹೋಗ್ಬಿಟ್ಟಿರ್ತದೆ ಎಷ್ಟೊಂದು. ಅದಕ್ಕೋಸ್ಕರ ಮೊನ್ನೆ ನಾನು ಗರುಡನ ಮಂತ್ರ ಹೇಳುವಾಗ ಕ್ಷಿಪಸ್ವಾಹ ಅಂತ ತಿಳ್ಕೊಂಡಂತೇಳಿ ಕರೆದರು. ಅಂದರೆ ವಾಯುವನ್ನು ಹಿಂದಕ್ಕೆ ಎಳೆಯುತ್ತಾ ವೇಗವಾಗಿ ಹಾರ್ತಾರೆ. ಒಂದು ಜಗತ್ತಿಗೆ ಪರಮಾತ್ಮನ ಮಹಿಮೆಯನ್ನು ಕೊಡ್ಕೋತ ಬಂದು ಹೋಗ್ತಾರೆ. ಯಾಕಂದ್ರೆ ನೀವು ಭಾಗವತ್ನಾಗ ಅಷ್ಟು ಕಥೆನೂ ಹೇಳಿದ್ರಿ, ಬಲರಾಮಗ ಒಬ್ಬ ರಾಜ ತನ್ನ ಕನ್ಯಾ ಕೊಡೋ ಸಲುವಾಗಿ ರೈವತ ಅವನ ಬ್ರಹ್ಮದೇವ್ ಅವನ ಕೃತಿಯುಗದವನು, ಇವರು ದ್ವಾಪರ ಯುಗದವರು. ಅವನ ಕೃತಿಯುಗನಾಗ ಬ್ರಹ್ಮದೇವ್ರಿಗೆ ಹೇಳಿಕ್ಕೆ ಹೋದಾಗ ವಾಪಸ್ ಬರೋ ಅಷ್ಟೊತ್ತಿಗೆ ದ್ವಾಪರ ಯುಗ ಬಂದ್ಬಿಟ್ಟಿರ್ತದೆ. ಹೌದು. ಸೊ ಬ್ರಹ್ಮಲೋಕದ ಒಂದು ಕ್ಷಣ, ಇಲ್ಲಿ ಒಂದು ಯುಗ. ಸೊ ಅಂದ್ರೆ ವಿ ಕಾಂಟ್ ಕೀಪ್ ಅಪ್ ವಿತ್ ದ ಟೈಮ್. ಬೇರೆ ಬೇರೆ ಲೋಕದಾಗ ಏನು ಟೈಮ್ ಅದ, ವಿ ಕಾಂಟ್ ಕೀಪ್ ಇಟ್. ಅದ ಗರುಡ ದೇವರು ಆ ಕಾಲ ಕೀಪ್ ಅಪ್ ಮಾಡ್ತಾರಪ್ಪ. ಆ ಕರಿರಾಜ ಕರೆದಾಗ ಅವನು ಅದೇ ವೇಗದಿಂದ ಹಾರು ಬಂದ. ಮುಂದೆ ದೇವ್ರು ತಾನೇ ಓಡ್ಕೋತ ಬರ್ತಾನೆ, ಅದು ಬೇರೆ ಮಾತು. ಆದರೆ ಹೀ ಕ್ಯಾನ್ ಕೀಪ್ ದ ಟೈಮ್. ಅಂದರೆ ಇಲ್ಲೇನು ಟೈಮ್ ನಡೆದದ ಅದೇ ಟೈಮಿಗೆ ಅವನು ಹಾರು ಬರ್ಬೋದು. ಅದೇ ಅಂದರೆ ಪರಮಾತ್ಮ ಹೇಳಿದಷ್ಟು ವೇಗವಾಗಿಯೂ ಹಾರಬಹುದು, ಸಾವಕಾಶವಾಗಿಯೂ ಹಾರಬಹುದು. ಅದಕ್ಕೋಸ್ಕರವೇ ಗಜೇಂದ್ರನಿಗೆ ಒಂದೇ ಕ್ಷಣ ಉಳಿದಿತ್ತು. ಅಷ್ಟೊತ್ತಿಗೆ ಇದಕ್ಕೆ ಸರೆಂಡರ್ ಆಗಬೇಕು. ಅಷ್ಟರಲ್ಲಿ ಪರಮಾತ್ಮ ಛಂದೋಮಯೇನ ಗರುಡೇನ ಸಮುಹ್ಯಮಾನ ಬಂದು ಆ ನಂತರ ತನ್ನ ಚಕ್ರದಿಂದ ಆ ಮೊಸಳೆಯನ್ನು ಕತ್ತರಿಸ್ತಾನೆ. ಸೊ ಇಟ್ಸ್ ಅದು ದೇವ್ರದ್ದೇನು ರೂಪ ಅದ, ಅನಿರುದ್ಧ ರೂಪ, ಕಾಲ ರೂಪ, ಅದು ಸುಮ್ಮನೆ ಹಂಗಿಲ್ಲ. ಅದ್ರ ಹಿಂದೂ ಭಾಳಷ್ಟು ಮೀನಿಂಗ್ ಇಲ್ಲ. ಇದು ಮೀನಿಂಗು ನೀವು ಸದ್ಯಕ್ಕೆ ನಾನು ಸಾಧಾರಣ ಈ ಒಂದು 3-4 ದಿವಸದಲ್ಲಿ ಆಗಿಲ್ಲ. ಪ್ರತಿ ದಿವಸ 2 ಅಥವಾ 3 ಮಂತ್ರ, ಬೃಹತಿ ಸಹಸ್ರ, ವಿಷ್ಣು ಸಹಸ್ರನಾಮದ ಅರ್ಥ, ಆ ನಾಮದ ಅರ್ಥ, ಈ ನಾಮ ಏಕೆ ಬಂತು ಅಂತ ಬೃಹತಿ ಸಹಸ್ರದಲ್ಲಿ ಹೇಗಿದೆ ಅಂತ ಅನ್ನೋದನ್ನು ವಿವರಣೆ ಮಾಡಿ, ಆ ಒಂದೊಂದು ನಾಮಕ್ಕೂ ಎಷ್ಟು ಅರ್ಥ ಇದೆ ಅದರ ವಿವರಣೆಯನ್ನು ಪ್ರತಿ ದಿವಸ ನಾನು ಪ್ರವಚನದಲ್ಲಿ ಕೊಡ್ತಾ ಇದ್ದೇನೆ. ಬಹುಶಃ ಇದು 1 ವರ್ಷದವರೆಗೂ ಕಂಟಿನ್ಯೂ ಆಗ್ಬೋದು, ಅಥವಾ ಚಾತುರ್ಮಾಸದಲ್ಲಿ ಮುಗಿ ಹೇಳಲಿಕ್ಕೆ ಈಗಾಗಲೇ 36 ಮಂತ್ರಗಳ ಅರ್ಥವನ್ನು ನಾನು ಹೇಳಿದ್ದೇನೆ. ನಮ್ಮ ಆನಂದ್ ವಿಹಾರ್ ವಿದ್ಯಾಲಯ ಯೂಟ್ಯೂಬ್ನಲ್ಲಿ ನೀವು ಈ ಪ್ರವಚನವನ್ನು ಕೇಳ್ಬೋದು. ಇನ್ನೊಂದು ಹೇಳ್ತೀನಿ ಅಪ್ಪಾಜಿ, ಇದೇನು ಗರುಡ ರೂಪಂದು ಅದಲ್ಲ, ನೀವು ಮುಂದೆ ಸಾಮವೇದ, ಆ ಕಡೆ ಈ ಕಡೆ ಋಗ್ವೇದ, ಯಜುರ್ವೇದ, ಹಿಂದೆ ಅಥರ್ವವೇದ ಹೇಳಿದ್ರಪ್ಪ. ಇವರು ಗರುಡ ದೇವ್ರಿ ಈಗ 14 ಲೋಕ ಪಾಸ್ ಮಾಡಿ ಬರ್ಬೇಕಪ್ಪ. ಎಲ್ಲಿ ಬೇಕಲ್ಲಿ ಅವ್ರು ಹಾರ್ಬೋದು. ಹೌದು. ಯಾಕಂದ್ರೆ ದೇವ್ರ ವಾಹನ ಅವರು, ದೇವ್ರು ಎಲ್ಲಿ ಅಂತಾರೆ ಅಲ್ಲಿ ಹೋಗ್ಬೇಕು ಅವರು. ಇದೇನು ನಾವು ಇದು ಹಿಂದಕ್ಕೆ ನೋಡಿದ್ವಪ್ಪ, ಫ್ಯೂ ಡಿಕೇಡ್ಸ್ ಬ್ಯಾಕು. ಕಲ್ಪನಾ ಚಾವ್ಲಾ ಅಂಥೇಳಿ ಆಕಿ ರಾಕೆಟ್ನಾಗ ಹೋಗಿ ವಾಪಸ್ ಬರಬೇಕಾದ್ರೆ ಅವ್ರದ್ದು ರಾಕೆಟ್ನಾಗ ಒಂದು ಸ್ಮಾಲ್ ಪೀಸ್ ಹೋಗ್ಬಿಟ್ಟಿತ್ತಪ್ಪ. ಹೀಟ್ ರೆಸಿಸ್ಟೆಂಟ್ ಇದು ಮಾಡಿರ್ತಾರಲ್ಲಿ ಅದಕ್ಕೆ. ಸೊ ಹೊರಗಿಂದ ಹೀಟ್ ಏನು ಬರ್ಲಾರ್ದಂಗೆ ಒಂದು ಸ್ಮಾಲ್ ಪೀಸ್ ಹೋಗ್ಯದ ಅಂತ ಹೇಳಿ ಫುಲ್ ಬ್ಲಾಸ್ಟ್ ಆಯ್ತು. ಅರ್ತ್ ಅಟ್ಮಾಸ್ಫಿಯರಿಗೆ ಬರಬೇಕಾದ್ರೆ ಫುಲ್ ಬ್ಲಾಸ್ಟ್ ಆಗಿ ಹೋಗ್ಬಿಡ್ತಪ್ಪ. ಗರುಡ ದೇವರು ವೇದ ಅಂದರೆ ದೇವ್ರ ಮಹಿಮಾದ ಲೇಪನೆ ಮಾಡ್ಕೊಂಬಂದಾರ. ಸೊ ಅವ್ರಿಗೆ ಎಲ್ಲಿ ಹಾರಿದ್ರು ಏನೂ ಆಗೋದು. ವೇದಗಳೇ ಅವರ ಶರೀರ ಆದ್ದರಿಂದಾಗಿ, ವೇದಗಳಿಂದ ಪ್ರತಿಪಾದ್ಯ ಪರಮಾತ್ಮ ಆದ್ದರಿಂದಾಗಿ, ಪರಮಾತ್ಮನೇ ರಕ್ಷಾ ಕವಚನ ಆದ್ದರಿಂದಾಗಿ ಗರುಡನಿಗೆ ಎಲ್ಲಿ ಹಾರಿದ್ರು ಏನು ಮಾಡಿದ್ರು ಏನಾಗೋದಿಲ್ಲ. ಈಗ ನಂಗೆ ಇನ್ನೊಂದು ಪ್ರಶ್ನೆ ಕೇಳೋದಪ್ಪ. ಒಂದು ಇದೇನು ಶ್ರೀಕರ್ ಪರಮಾತ್ಮ ಇದ್ದಾನಲ್ಲ, ಅವನು ತಮ್ಮ ಕೈಯಾಗ ಯುನೀಕ್ ಕೈ ಹೇಳಿದ್ರಲ್ಲ, ಯುನೀಕ್ ಹಿಡ್ಕೊಂಡ. ಒಂದು ಯುನೀಕ್ ಏನಂದ್ರೆ ಸೂರ್ಯಚಂದ್ರ ಮೊದಲೇ ಮೇಲಿನ 2 ಕೈಗಳಲ್ಲಿ ಸೂರ್ಯಚಂದ್ರ ಹಿಡ್ಕೊಂಡನಪ್ಪ. ಆಮೇಲೆ ನೀವು ಕಲಶ 2 ಕಲಶ ನಿಧಿ ಸಂಪೂರ್ಣ ಜಗತ್ತಿಗೆ ಕೊಡ್ತಕ್ಕಂಥ ಸಂಪತ್ತಿನ ಸಮೂಹ, ಶಂಖ ಮತ್ತು ಪ್ರಸೂನ್ ಅಂತ ಹೆಸರು ಅದು. ಆಮೇಲೆ ಲಕ್ಷ್ಮೀದೇವಿ ಹೆಂಗ ಆಕಿ ಇದು ಕೊಡ್ತಾಳಲ್ಲ, ಸಂಪತ್ತು ಕೊಡ್ತಾನೆ, ಅದೇ ರೀತಿಯಾಗಿ ದೈವಿ ಸಂಪತ್ತನ್ನು ಕೊಡ್ತಾನೆ. ಈ ಒಂದು ರೂಪನಾಗ ಅದು ಅದಪ್ಪ. ಸೊ ಐ ಫೌಂಡ್ ದಿಸ್ ಟು ಬಿ ವೆರಿ ಯೂನಿಕ್ ಅಪ್ಪ. ಇದು ಬೇರೆ ಅಂದ್ರೆ ನಂದು ಲಿಮಿಟೆಡ್ ಜ್ಞಾನ. ಪರಮಾತ್ಮ ಇದೊಂದು ರೂಪ ಯೂನಿಕ್ ಅದ, ಅದು ಪ್ರತಿಯೊಂದರೊಳಗೂ ಬೇರೆ ಬೇರೆ ಯೂನಿಕ್ ಅದ. ಆದರೆ ಇದು ನಂಗೆ ನಂದು ಹೊಸ ಕಲ್ಪನೆ ಅದ್ರಾಗ ಇದು ಐ ಫೌಂಡ್ ದಿಸ್ ಟು ಬಿ ವೆರಿ ಯೂನಿಕ್ ಅಂತ ಅನಿಸ್ತದೆ. ಸರಿ. ಆಮೇಲೆ ಈ ಶ್ರೀಕರ ಪರಮಾತ್ಮ ಗರುಡ ಮೇಲೆ ಕೂತಾನಪ್ಪ. ಹಾಗೆ ನಮ್ಮ ಬಿಂಬನು ಬಿ ಪರಮಾತ್ಮನೂ ಗರುಡ ಮೇಲೆ ಕೂತಾನ. ಸೊ ಈ ಶ್ರೀಕರ ಭಗವಾನ ಆಮೇಲೆ ನಮ್ಮ ಬಿಂಬ ರೂಪನಾಗ ಏನಾದ್ರು ಸಂಬಂಧ ಅದ ಏನು?
ಮತ್ತು ಪ್ರತಿಯೊಂದು ಬಿಂಬ ರೂಪದಲ್ಲಿ ಸಂಬಂಧನೆ ಏನಿದ್ರೂ ಕೂಡ ಶ್ರೀಕರನ ಆರಾಧನೆ ಮಾಡಬೇಕಾಗಿದ್ದರೂ ಅದು ಬಿಂಬನಿಗೇನೆ ಅದನ್ನು ಸಮರ್ಪಣೆ ಮಾಡಬೇಕು. ಈ ವಿಚಾರವನ್ನು ತಿಳಿಸಿದ್ದಾರೆ. ಮತ್ತೆ ವಿಶ್ವಾದಿ 8 ರೂಪ 9ರಿಂದಲೇ ಪೆಚ್ಚಿಸಲು, ವಿಶ್ವಾದಿ 8 ರೂಪ ಅದನ್ನು 9ರಿಂದ ಹೆಚ್ಚಿಸಿದಾಗ 72 ರೂಪಗಳು ಅಹವು, 72 ರೂಪಗಳಾಗ್ತವೆ. ಇಲ್ಲಿ ವಿಶ್ವಾದಿಗಳನ್ನು 8 ರೂಪ 9ರಿಂದ ಅಂತ 8 ಹೇಳಿದರು. ಅಲ್ಲಿ 4 ಲೈನು, ಒಂದೊಂದು ಲೈನಿಗೆ 9 ಅಕ್ಷರಗಳು. ಹಾಂ, ಇವರು 36 ಬದಲಾಗಿ 72 ಮಾಡೋದಕ್ಕೋಸ್ಕರ ಅಲ್ಲಿ 8 ರೂಪಗಳನ್ನು ಇಟ್ಕೊಂಡ್ರು. ವಿಶ್ವಾದಿ 8 ರೂಪ 9ರಿಂದಲೇ ಪೆಚ್ಚಿಸಲು 72 ರೂಪಗಳು ಅಹವು. ಒಂದೊಂದೇ ಸಹಸ್ರ ಪೃಥಕ್ ನಾಡಿಯೊಳಗೆ ಸರ್ವೋತ್ತಮನ ತಿಳಿಯಂದು. ಪ್ರತಿಯೊಂದು ನಾಡಿಯಲ್ಲಿ ಪರಮಾತ್ಮ 2 ರೂಪದಿಂದ ಐತೆ. ಸಹಸ್ರ 76,000ರಲ್ಲಿ 76 ರೂಪ, 1000 ರೂಪದಿಂದ ಪರಮಾತ್ಮ ಇದ್ದಾನೆ. ಇಂಥ ಪರಮಾತ್ಮನ ವಿಚಾರವನ್ನು ಶಾಂತಿ ಪರ್ವದಲ್ಲಿ ನಮಗೆ ತಿಳಿಸಿ ಹೇಳಿದ್ದಾರೆ. ಇನ್ನು ಧ್ಯಾನ ಪ್ರಕ್ರಿಯಾ ಸಂಧಿಯಲ್ಲಿ, ಇದು ಧ್ಯಾನ ಪ್ರಕ್ರಿಯಾ ಸಂಧಿನಾಗ ಬಂತು. ಈಗ ನೆಕ್ಸ್ಟ್ ನೀವು ನಾಡಿ ಪ್ರಕರಣ ಸಂಧಿ ಬಗ್ಗೆ ಹೇಳಿ. ನಾಡಿ ಪ್ರಕರಣ ಸಂಧಿಯಲ್ಲಿ ಶ್ರೀಕರನ್ನೇ ವಿಚಾರವನ್ನು ತೆಗೆದುಕೊಂಡಿದ್ದಾರೆ. ಶ್ರೀಕರನ ಸರ್ವತ್ರದಲ್ಲಿ ಅವಲೋಕಿಸುತ್ತ ಗುಣರೂಪ ಕ್ರಿಯೆ ವ್ಯತಿರೇಕ ತಿಳಿಯದಲೇ ಅನ್ವಯಿಸು ಬಿಂಬನಲ್ಲಿ ಮರೆಯದೆ. 72,000 ರೂಪ ಪ್ರತಿಪಾದ್ಯನಾದ ಈ ಶ್ರೀಕರನನ್ನು ಎಲ್ಲ ಜಗತ್ತಿನಲ್ಲಿ ಕಣಕಣದಲ್ಲಿ ನೋಡ್ಕೊಳ್ತಾ ಗುಣ ರೂಪ ಕ್ರಿಯದಲ್ಲಿ ಪರಮಾತ್ಮನ ಗುಣಕ್ಕೂ ಅವನಿಗೂ ಭೇದ ಇಲ್ಲ, ಪರಮಾತ್ಮನಿಗೆ ರೂಪಕ್ಕೂ ಅವನಿಗೂ ಭೇದ ಇಲ್ಲ, ಪರಮಾತ್ಮನ ಕ್ರಿಯೆಗೂ ಅವನಿಗೂ ಭೇದ ಇಲ್ಲ. ರೂಪ ಗುಣ ಕ್ರಿಯೆ ಇವುಗಳಲ್ಲಿಯೂ ಕೂಡ ಪರಮಾತ್ಮ ಸ್ವಗತ ಭೇದ ವಿವರ್ಜಿತನಾಗಿದ್ದಾನೆ. ಇಂಥ ಸ್ವಗತ ಭೇದ ವಿವರ್ಜಿತ ಅಂತ ತಿಳ್ಕೊಂಡಂತೇಳಿ ಯಾವನು ಬಿಂಬನಲ್ಲಿ ಈ ಶ್ರೀಕರನನ್ನು ಸ್ಮರಣೆ ಮಾಡುತ್ತಾನೆಯೋ ಸ್ವೀಕರಿಸುವನು ಕರುಣದಿ ನಿರಾಕರಿಸದೆ ಪರಮಾತ್ಮ ಆಗ ನಮ್ಮನ್ನು ಸ್ವೀಕಾರ ಮಾಡಿಬಿಡ್ತಾನೆ, ನಮ್ಮ ಭಕ್ತಾನ ಸ್ವೀಕಾರ ಮಾಡ್ತಾನೆ. ಕೃಪಾಳು ಭಕ್ತರ ಶೋಕ ಪರಿಹರಿಸಿ ಸುಖವಿತ್ತು ಅನವರತ ಪರಯ. ಅವರ ಶೋಕವನ್ನು ದುಃಖವನ್ನು ದೂರ ಮಾಡಿ ಯಾವಾಗಲೂ ನಮ್ಮನ್ನು ಸಂರಕ್ಷಣೆ ಮಾಡ್ತಾನೆ ಅನ್ನುವ ವಿಚಾರವನ್ನು ಇದು ಧ್ಯಾನ ಪ್ರಕ್ರಿಯೆ ಮತ್ತು ನಾಡಿ ಪ್ರಕರಣ ಸಂಧಿಯಲ್ಲಿ ಈ ಬೃಹತಿ ಸಹಸ್ರದ ಬಗ್ಗೆ ಹರಿಕಥಾಂಬ ಸಾರದ ಜಗನ್ನಾಥರು ತಿಳಿಸಿದ್ದಾರೆ. ತಿರುಪತಿಗೆ ಹೋದಾಗ ಅಲ್ಲಿ ಅವರಿಗೆ ಆಮಂತ್ರಣ ಕೊಡಲಿಲ್ಲ. ಹೀಗಾಗಿ ರಥೋತ್ಸವ ಸ್ಟಾರ್ಟ್ ಆದಮೇಲೆ ಏನಾದರೂ ರಥ ಮುಂದೆ ಹೋಗಲೇ ಇಲ್ಲ. 5 ಆನೆಗಳಿಂದ ಎಳೆಸಿದರೂ ಕೂಡ ರಥ ಮುಂದೆ ಹೋಗಲಿಲ್ಲ. ಆಗ ಅವ್ರಿಗೆ ಗೊತ್ತಾಯ್ತು ಯಾರೋ ಮಹಾನುಭಾವರು ಬಂದಿದ್ದಾರೆ, ಅವ್ರಿಗೆ ನಾವು ಕರೆದಿಲ್ಲ ಅಂತೇಳಿ ಆಗ ಅವರನ್ನು ಕರ್ಕೊಂಡು ಬಂದ ಮೇಲೆ ಅವರು ಈ ಹಾಡು ಹೇಳ್ತಾರೆ. ಹೇಳಿದ ಮೇಲೆ ರಥ ಮುಂದೆ ನಡೆದು ಹೋಗ್ಬಿಡ್ತದೆ. ನಡೆದು ಬಾರಯ್ಯ ಭವ ಕಡಲಿಗೆ ಕುಂಭ ಸಂಭವ. ಸಂಸಾರ ಅಂತನ್ನುವ ಸಮುದ್ರವನ್ನು ನಾಶಪಡಿಸುವುದಕ್ಕೋಸ್ಕರ ಕುಂಭ ಸಂಭವ. ಒಂದರ್ಥ ಅಗಸ್ತ್ಯರು, ಕುಂಭದಿಂದ ಹುಟ್ಟಿದವರು ಅಗಸ್ತ್ಯರು. ಅಗಸ್ತ್ಯರು ಹೇಗೆ ಸಮುದ್ರವನ್ನು ಪಾನ ಮಾಡಿದರೋ ಅದೇ ರೀತಿಯಾಗಿ ನೀನು ನನ್ನ ಭವಸಾಗರವನ್ನು ಪಾನ ಮಾಡಿ ಒಣಗಿಸ್ಬಿಡು, ನಾನು ಸುಲಭವಾಗಿ ದಾಟಲಿಕ್ಕಾಗ್ತದೆ ಒಂದರ್ಥ. ಇನ್ನೊಂದು ಯೌಗಿಕ ಅರ್ಥವನ್ನು ತೆಗೆದುಕೊಂಡರೆ ಕುಂಭಕದಲ್ಲಿ ಪರಮಾತ್ಮನನ್ನು ಕಾಣುವುದು ನಾವು ಕುಂಭಕದಲ್ಲಿ. ಪೂರಕದಲ್ಲಿ ಶ್ವಾಸ ತೆಗೆದುಕೊಳ್ತೇವೆ, ಕುಂಭಕದಲ್ಲಿ ಶ್ವಾಸ ನಿರೋಧ ಮಾಡ್ತೇವೆ, ರೇಚಕದಲ್ಲಿ ಶ್ವಾಸವನ್ನು ಬಿಡ್ತೇವೆ. ಕುಂಭಕದಲ್ಲಿಯೇ ಧ್ಯಾನ ಏಕಾಗ್ರವಾದಾಗ ಪರಮಾತ್ಮ ಮೊದಲು ನಮಗೆ ವಾಸನಾ ರೂಪದಿಂದ, ನಂತರ ನಮ್ಮ ಸಾಧನೆ ಪೂರ್ತಿ ಆದಮೇಲೆ ತನ್ನ ಸ್ವಂತ ರೂಪವನ್ನು ನಮ್ಗೆ ತೋರಿಸ್ತಾನೆ. ಧ್ರುವ ಹೆಂಗೆ ಮಾಡ್ದ ಹಂಗೆ ಅವ್ನು ಕೊನೆ ತಿಂಗಳ ಕುಂಭಕನಾಗ ಇಟ್ಕೊಂಡು ಆಮೇಲೆ ಬ್ರೀದೆ ಮಾಡಲಿಲ್ಲ. ಕುಂಭಕದಲ್ಲಿ ನಾವು ಧ್ಯಾನ ಮಾಡಿದರೆ ಆ ಪರಮಾತ್ಮನ ಅನುಗ್ರಹ ಆದರೆ ಈ ಸಂಸಾರ ಸಾಗರ ತಾನಾಗೆ ಹೊರಟೋಗ್ಬಿಡ್ತದೆ. ಆದರೆ ನಮ್ಮಲ್ಲೊಂದು ನಿಯಮ ಇದೆ, ಒಬ್ಬರೇ ದೇವರನ್ನು ಪೂಜೆ ಮಾಡಿದರೆ ಪರಮಾತ್ಮ ಪೂಜೆ ತೊಗೊಂಬೋದಿಲ್ಲ, ಒಬ್ಬರೇ ಲಕ್ಷ್ಮಿ ಏನು ಮಾಡಿದ್ರು ತೆಗೆದುಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಹೇಳಿದ್ರು, ಎಡಬಲದಲ್ಲಿ ನಿನ್ನ ಮಡದಿಯರೊಡಗೂಡಿ ತಡಮಾಡದೆ ಬಾ ಮೃಡಸಕ ವೆಂಕಟ ಅಂತ ತಿಳ್ಕೊಂಡಂತೇಳಿ ಮೃಡಸಕ ಅಂತ ತಿಳ್ಕೊಂಡಂತ ಹೇಳಿದ್ರು. ಯಾಕೆ? ಮನಸ್ಸು ಏಕಾಗ್ರ ಇದ್ದರೆ
ಕುಂಭಕದಲ್ಲಿ ಶ್ವಾಸದಲ್ಲಿ ಧ್ಯಾನ ಮಾಡಲಿಕ್ಕಾಗ್ತದೆ. ಅದರಿಂದಾಗಿ ಮೃಡಸಕ ವೆಂಕಟ ತಡಮಾದನ್ನಿ ಬಾಳಂತಿಕೊಂಡು ಅಂತೇಳಿ ಅಂದರೆ ರುದ್ರದೇವರು ಅಂದರೆ ಮನಸ್ಸಿನಲ್ಲಿ ರುದ್ರದೇವರ ಅನುಗ್ರಹದಿಂದ ಮನಸ್ಸು ಏಕಾಗ್ರವಾಗಬೇಕು. ಅಲ್ಲಿ ಪರಮಾತ್ಮ ಯಾಕಂತ ತಿಳ್ಕೊಂಡಂತಂದರೆ ರುದ್ರದೇವರನ್ನು ಉದ್ಧಾರ ಮಾಡ್ತಕ್ಕಂಥ ಪರಮಾತ್ಮ ವಿಶೇಷವಾಗಿ ಉದ್ಧಾರ ಮಾಡ್ತಾನೆ. ಆದ್ದರಿಂದಾಗಿ ಅಂಥ ಪರಮಾತ್ಮ ನೀನು ಬಾ. ಆದ್ದರಿಂದ ಏನು ಮಾಡಿದರೂ ಕೂಡ ಬಿಂಬನಲ್ಲಿ ಅದನ್ನು ಅನುಸಂಧಾನ ಮಾಡಬೇಕು. ಬಿಂಬನಿಗೆ ಸಮರ್ಪಣೆ ಮಾಡದೇ ಇದ್ದರೆ ನಾವು ಮಾಡಿದ ವ್ಯವಹಾರಗಳಲ್ಲೂ ಫಲದಾಯಕವಾಗೋದಿಲ್ಲ. ಬೃಹತಿ ಸಹಸ್ರ ಹೋಮ ಈಗ 7 ಟೈಮ್ ಡೂಯಿಂಗ್ ಏನಾದ್ರು ಸಂಬಂಧ ಅದ? ಯಾಕೆ ಮಾಡ್ಲಿಕ್ಕತ್ತೀರಿ? ಯಾಕೆ ಚೂಸ್ ಮಾಡಿದ್ರಿ ಈ ಹೋಮ? ನಮ್ಮಲ್ಲಿ ಒಂದು ಕ್ರಮ ಅದು ಅಧಿಕಸ್ಯ ಅಧಿಕಂ ಫಲಂ ಅಂತ ಹೇಳಿ. ಅಧಿಕ ಮಾಸದಲ್ಲಿ ನಾವು ಮಾಡಿದ್ದಕ್ಕೆ 1000 ಪಟ್ಟು ಫಲ ಸಿಗ್ತದೆ ಅಂತಂದಾಗ ಒಮ್ಮೆ ವಿಚಾರ ಬಂತು. ಒಂದು ದಿವಸ ವಿಧಿಪೂರ್ವಕವಾಗಿ ಪ್ರತಿಶಾಸ್ತ್ರ ಮಾಡಬೇಕಾಗಿದ್ದರೆ ಆಗ ಸಾಧಾರಣ 50-70 ಸಾವಿರ ಖರ್ಚು ಬರ್ತಿತ್ತು. ಈಗಿನ ಕಾಲಕ್ಕೆ 1 ಲಕ್ಷ ರೂಪಾಯಿ ಬೇಕು. ಆದರೆ ಇದನ್ನು ಪ್ರತಿಯೊಬ್ಬ ವ್ಯಕ್ತಿಗಳು ಮಾಡಲಿಕ್ಕಾಗೋದಿಲ್ಲ. ಆದ್ದರಿಂದಾಗಿ ಎಲ್ಲ ಭಕ್ತರಿಗೂ ಈ ಪುಣ್ಯ ಸಿಗಬೇಕು ಅಂತ ತಿಳ್ಕೊಂಡಂಥೇಳಿ ನಮ್ಮ ಆಧ್ಯಾತ್ಮಿಕ ಬಂಧುಗಳು ಅಂತೇನಿದ್ದಾರೆ, ಅದಕ್ಕೆ ನಾವು ಮೊದಲೇ ಸಲ 2010ರಲ್ಲಿ ಬಂದ ಅಧಿಕ ಮಾಸದಲ್ಲಿ ಸಂಕಲ್ಪನೆ ಮಾಡಿದೆವು. ಒಂದು ಸಲ ಯಾಕೆ ಒಂದು ಪೂರ್ತಿ ತಿಂಗಳು ಮಾಡಿದರೆ ಪರಮಾತ್ಮನ ವಿಶೇಷ ಅನುಗ್ರಹ ಆಗ್ತದೆ ಅಂತ ತಿಳ್ಕೊಂಡಂಥೇಳಿ ಅವತ್ತಿನಿಂದ ಇವತ್ತಿನವರೆಗೂ 7 ಸಲ ಮುಗಿಸಿ ಇದು 8ನೇ ಸಲ. 7 ಸಲ ಪ್ರತಿ ಅಧಿಕ ಮಾಸದಲ್ಲಿಯೂ 30 ದಿನ 30-31 ದಿನ ಇದನ್ನು ನಾವು ಪ್ರತಿಶಾಸ್ತ್ರ ಮಾಡಿದ್ದೇವೆ. ಈ ಸಲ 8ನೇ ಸಲವೂ ಕೂಡ ಪರಮಾತ್ಮ ಸ್ವೀಕಾರ ಮಾಡಿದ್ದಾನೆ. ನಾನು ಮಾಡ್ತೇನೆ ಅಂತ ತಿಳ್ಕೊಂಡಂತಂದ್ರೆ ಒಂದು ದಿವಸವೂ ಆಗೋದಿಲ್ಲ. ಯಾಕೆಂದರೆ ಇದಕ್ಕೆ 5-6 ಜನ ಬೇಕು, ಅಷ್ಟು ಸಾಮಾನುಗಳು ಬೇಕು, ಅಷ್ಟು ಇದು ಬೇಕು. ಆನಂತರ ದೇವರಿಗೆ 36 ತರಹದ ಪದಾರ್ಥಗಳ ನೈವೇದ್ಯ ತೋರಿಸ್ಬೇಕು. ಅನ್ನ, ಸಾರು, ಪಾಯಸ, ಲಾಡು ಇತ್ಯಾದಿ ಸೇರಿ 36 ಆಗಬೇಕು ದಿನಾಲು. ಅಷ್ಟು ನೈವೇದ್ಯವನ್ನು ತೋರಿಸ್ಬೇಕು. ಇದೆಲ್ಲ ಮಾಡಬೇಕಾಗಿತ್ತು ಅಂತಂದರೆ ವಾಯುದೇವರು ಪರಮಾತ್ಮ ನಿಂತು ಮಾಡಬೇಕು. ನಮ್ಮ ಈ ಮಂದಿರದಲ್ಲಿ ಶ್ರೀದೇವಿ ಭೂದೇವಿ ಸಹಿತ ವೆಂಕಟೇಶ ದೇವರಿದ್ದಾರೆ. ಆನಂತರ ಹನುಮ ಮಧ್ವರ ಪ್ರತಿಮೆಯೂ ಕೂಡ ಇದೆ. ಆನಂತರ 10 ಜನ ಗುರುಗಳ ಸನ್ನಿಧಾನ ಇದೆ. ಅವರು ಇದನ್ನು ಮಾಡ್ತಾ ಇದ್ದಾರೆ. ಯಾಕೆ ಅಂತ ತಿಳ್ಕೊಂಡ್ರೆ ನಮ್ಮ ಲೆಕ್ಕದ ಪ್ರಕಾರ ಮೊದಲಿನ ಕೊರೋನಾಕ್ಕಿಂತ ಮೊದಲಿನ 1-2-3 ಸಲ ಪ್ರತಿಶಾಸ್ತ್ರ 1 ತಿಂಗಳು ಮಾಡಬೇಕಾಗಿದ್ದರೆ ಪ್ರತಿ ಸಲ ನಮಗೆ ಸಾಧಾರಣ 8-10 ಲಕ್ಷ ರೂಪಾಯಿ ಖರ್ಚು ಬರ್ತಾಯಿತ್ತು. ಆದರೆ ದೇವರು ಅನುಕೂಲ ಮಾಡಿಕೊಡ್ತಾಯಿದ್ದ. ಹೋದ ಸಲ ಈ ಸಲ ನೋಡಿದರೆ 20 ಲಕ್ಷಕ್ಕಿಂತ ಹೆಚ್ಚು ಖರ್ಚು ಬರ್ತದೆ. ಅಡುಗೆಯವರು, ಆನಂತರ ಸಾಮಾನು ಉಳಿದೆಲ್ಲ ಪ್ರತಿಯೊಂದು ಹಿಡಿದ್ರೆ. ಆದರೆ ಪರಮಾತ್ಮ ಅನುಕೂಲ ಮಾಡಿಕೊಡ್ತಾಯಿದ್ದಾನೆ. ಭಗವಂತ ಪ್ರೇರಣೆ ಮಾಡ್ತಾನೆ ಭಕ್ತರಿಗೆ. ಭಕ್ತರು ತಮ್ಮ ಶಕ್ತಿ ಮೀರಿ ಇದಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ತನ್ನ ಕಾರ್ಯವನ್ನು ತಾನೇ ಮಾಡಿಸ್ಕೊಳ್ತಾನೆ ಅಂತೇಳಿ ವೆಂಕಟೇಶ ದೇವರಿಗೆ ವರ್ಣನೆ ಇದೆ. ಆ ಪ್ರಕಾರ ಪರಮಾತ್ಮ ತಾನೇ ನಿಂತುಕೊಂಡು ಪ್ರತಿಶಾಸ್ತ್ರ ಹೋಮವನ್ನು ತಾನೇ ಮಾಡ್ತಾ ಇದ್ದಾನೆ. ಮಾಡಿದ ಅಲ್ಪ ಕೀರ್ತಿ ನಮಗೆ ಕೊಡ್ತಾ ಇದ್ದಾನೆ. ಮಾಡಿಸ್ತಾನೆ ಬರ್ತಕ್ಕಂಥ ಪರಮಾತ್ಮ. ಇಂಥ ಭಗವಂತನಿಗೆ ನಾವು ಧನ್ಯವಾದಗಳನ್ನು ಹೇಳೋಣ. ಪ್ರತಿಯೊಬ್ಬರು ಈ ಯಜ್ಞದಲ್ಲಿ ಅನೇಕ ಜನರು ಭಾಗವಹಿಸಿದ್ದೀರಿ. ಇನ್ನೂ ಭಾಗವಹಿಸದೇ ಇದ್ದವರು ಕೂಡ ಇವತ್ತು ಮತ್ತು ನಾಳೆ 2 ದಿವಸ ಈ ಕಾರ್ಯ, ನಾಳಿನ ದಿವಸ ಇದರ ಸಮಾಪ್ತಿ ಇದೆ. ಯಥಾಶಕ್ತಿ ಭಾಗವಹಿಸಿ ಪುಣ್ಯ ಭಾಗಗಳಾಗಬೇಕಾಗಿ ಭಿನ್ನ. ಈ ರೀತಿ ಪ್ರಶ್ನೆಯಿಂದ ಜನರಿಗೆ ಯಾಕೆ ಏನು ಅಂತ ಅನ್ನೋದು ಗೊತ್ತಾಗ್ತದೆ. ಬರೇ ಬಂದು ಹೋದರೆ ಪ್ರಯೋಜನ ಇಲ್ಲ. ಯಾಕೆಂದರೆ ನಮ್ಮ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ತಿಳಿದುಕೊಳ್ಳದೆ ಯಜ್ಞಯಾಗಾದಿಗಳನ್ನು ಮಾಡಿದರೆ ಏನು ಫಲ ಸಿಗೋದಿಲ್ಲ ಅಂತ ತಿಳ್ಕೊಂಡಂತೇಳಿ, ಇದನ್ನು ತಿಳಿದು ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ಸ್ಪಷ್ಟವಾಗಿ ಹೇಳಿದ್ದರಿಂದಾಗಿ ನಿನ್ನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿರ್ತಕ್ಕಂಥ ಉತ್ತರ ಈ ರೀತಿಯಾಗಿದೆ. ಧನ್ಯವಾದ, ನಮಸ್ಕಾರ. ಧನ್ಯಲು ಪರಮಾತ್ಮನ ಅನುಗ್ರಹ. ಕೇಳಬೇಕು ಅಂತ ನಿನಗೆ ಪ್ರೇರಣೆ ಮಾಡಿದ, ಹೇಳಬೇಕು ಅಂತ ನನಗೆ ಪ್ರೇರಣೆ ಮಾಡಿದ. ಇಂಥ ಭಗವಂತ ನಮ್ಮೇಲೆ ಅನುಗ್ರಹಿಸಲಿ. ಶ್ರೀಕೃಷ್ಣಾರ್ಪಣಮಸ್ತು.